Hello, my dear students. Welcome to PW Kannada YouTube ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತು ನಾವು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡಿದೀವಿ. ದಟ್ ಈಸ್ ದ KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಎಕ್ಸಾಂಪಲ್ ಕ್ವಶನ್ಸ್. ಓಕೆ, ಸೊ ಈ ಸೀರೀಸ್ ನಿಮ್ಮ KCET ಪ್ರಿಪರೇಷನ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿತೌಟ್ ಎನಿ ಡೌಟ್ ಯು ಕ್ಯಾನ್ ಫಾಲೋ ದಿಸ್ ಸೀರೀಸ್. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಫಸ್ಟ್ ಲೆಕ್ಚರ್ from physics, that is the units and measurements. Okay, so without wasting our time, let's get into the topic. So now discuss ಮಾಡ್ತಿರೋ chapter name from first year physics, units and measurements, and ನನ್ನ ಹೆಸರು ಅಶೋಕ್. ಓಕೆ, ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಯಾವ ಕಾನ್ಸೆಪ್ಟ್ಗಳನ್ನ, ಯಾವ ಕ್ವಶನ್ಸ್ನ, ಯಾವ ಟೈಪ್ ಆಫ್ ಕ್ವಶನ್ಸ್ನ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಿದ್ರು ಅನ್ನೋದು ಸಹಿತ ಅನಾಲಿಸಿಸ್ ಮಾಡೋಣ. ಅದೇ ರೀತಿ ಮಾರ್ಕ್ಸ್ ವೇಟೇಜ್ ಸಹಿತ ನಾವು ತಿಳ್ಕೊಳ್ಳೋಣ. ಓಕೆ, ರೈಟ್. ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಮಾರ್ಕ್ಸ್ ವೇಟೇಜ್ ನ ನೋಡ್ತೀವಿ. ಯಾವ ವರ್ಷದಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಿದ್ರು ಮತ್ತೆ ಎಷ್ಟು ಕ್ವಶನ್ಸ್ ಕೇಳಿದ್ರು ಅನ್ನೋದು ನೋಡೋಣ. ಸೊ ಅದು ಕಂಪ್ಲೀಟ್ ಆದ್ಮೇಲೆ NCERT ಎಕ್ಸಾಂಪ್ಲರ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. Okay, this is very important. If you are preparing for KCET ಮತ್ತೆ NEET without a fail, ನೀವು NCERT Exemplar ಕ್ವಶನ್ ಸಾಲ್ವ್ ಮಾಡಲೇಬೇಕು. ಓಕೆ, ಸೊ ಇದಾದ್ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಫೈನಲ್ ಆಗಿ PYQs. ಓಕೆ, ಸೊ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಲ್ಲ ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಓಕೆ, ರೈಟ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಮಾರ್ಕ್ಸ್ ವೇಟೇಜ್. ಸೊ ಮಾರ್ಕ್ಸ್ ವೇಟೇಜ್ ನೋಡಿದ್ರೆ ಇದನ್ನ ನಾವು ಟ್ರೆಂಡ್ ಅನಾಲಿಸಿಸ್ ಅಂತಾನು ಹೇಳ್ಬೋದು. ಹೇಗೆಂದ್ರೆ ಯಾವ ವರ್ಷದಲ್ಲಿ ಅಂದ್ರೆ ಟೋಟಲ್ ನಾನು 10 ಇಯರ್ಸ್ ತೊಗೊಂಡು ಬಂದಿದ್ದೀನಿ. ಅಂದ್ರೆ 2014 ಟು 2024 ವರೆಗೆ. ಓಕೆ, ಸೊ 24 ವರೆಗೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಿದ್ರು ಅನ್ನೋದು. ಓಕೆ, ಸೊ ಫಸ್ಟ್ ನೀವು ಸ್ಟಾರ್ಟಿಂಗ್ ಫ್ರಮ್ 2014 ನೋಡಿದ್ರೆ ಪರ್ಸೆಂಟೇಜ್ ಎರರ್ ಮೇಲೆ ಕ್ವಶನ್ ಕೇಳಿದ್ರು. ಬಟ್ ಇವಾಗ ಪರ್ಸೆಂಟೇಜ್ ಎರರ್ಸೇ ಇಲ್ಲ. ಪರ್ಸೆಂಟೇಜ್ ಎರರ್ನು ನಾವು ಓದೋದು ಅವಶ್ಯಕತೆ ಇಲ್ಲ. ಸೊ 2015 ಅಲ್ಲಿ ಡೈಮೆನ್ಷನ್ಸ್ ಮೇಲೆ ಒಂದು ಕ್ವಶನ್ ಕೇಳಿದ್ರು. 2016 ಅಲ್ಲಿ ಕ್ವಶನೇ ಕೇಳಿಲ್ಲ. ಫ್ರಮ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಕ್ವಶನೇ ಇಲ್ಲ. ನೆಕ್ಸ್ಟ್ ಒನ್ 2017 ಅಲ್ಲಿ SI ಯೂನಿಟ್ ಅಂಡ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಕ್ವಶನ್ ಬಂದಿತ್ತು. ಅಂಡ್ 2018 ಅಲ್ಲಿ ಡೈಮೆನ್ಷನ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. 2019 ಡೈಮೆನ್ಷನ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಅಂಡ್ 2020 ಟಾಪಿಕ್ ಯಾವುದು? ಪರ್ಸೆಂಟೇಜ್. ಅಗೇನ್ ಇದು ಡಿಲೀಟೆಡ್ ಪೋರ್ಷನ್ ನಮ್ಮ ಈ ಪ್ರೆಸೆಂಟ್ ಸಿಲೆಬಸ್ ಪ್ರಕಾರ. ಅಂಡ್ 2021 SI ಯೂನಿಟ್ ಬಗ್ಗೆ ಕೇಳಿದ್ದಾರೆ. ಅಂಡ್ 2022 1 ಇಯರ್ ಸ್ಕೇಲ್ ಇದು ಸಹಿತ ಇಲ್ಲ, ಮೆಜರ್ಮೆಂಟ್ಸ್ ನ ಡಿಲೀಟ್ ಮಾಡಿದ್ದಾರೆ. 2023 ಅಲ್ಲಿ ಅಕ್ಯುರೇಸಿ ಅಂಡ್ ಪ್ರಿಸಿಷನ್ ಮೇಲೆ ಕೇಳಿದ್ದಾರೆ ಕ್ವಶನ್, ಇದು ಸಹಿತ ಡಿಲೀಟ್ ಆಗಿದೆ. ಅಂಡ್ ದ ಲಾಸ್ಟ್ ಒನ್ 2024 ಲಾಸ್ಟ್ ಇಯರ್ ನಮಗೆ 2024 ಅಲ್ಲಿ ಡೈಮೆನ್ಷನ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಲಾಸ್ಟ್ ಇಯರ್ ಅಂದ್ರೆ 2024 ಲಾಸ್ಟ್ ಎಕ್ಸಾಮ್ ಅಂತಾನೆ ಹೇಳಿದ್ದು. ಓಕೆ, ಸೊ ಇಲ್ಲಿ ನಿಮಗೆ ಯಾವ ಟಾಪಿಕ್ಗಳನ್ನ ಓದಬಾರ್ದು ಅಂತಂದ್ರೆ ಡಿಲೀಟೆಡ್ ಟಾಪಿಕ್ಗಳು. ಸೊ ಇದನ್ನ ಬಿಟ್ಬಿಡಿ. ನೆಕ್ಸ್ಟ್ ಒನ್ ಇದಿದೆ. ಅಂಡ್ ಇದನ್ನ ಬಿಟ್ಬಿಡಿ. ಅಂಡ್ 1 ಇಯರ್ ಕ್ಯಾಲಿಪರ್ಸ್ ಅಂಡ್ ಅಕ್ಯುರೇಸಿ ಅಂಡ್ ಪ್ರಿಸಿಷನ್. ಈ 1 ಇಯರ್ ಸ್ಕೇಲ್ ಅನ್ನೋದು, ಓಕೆ, ಸ್ಕ್ರೂ ಗೇಜ್ ಮತ್ತೆ 1 ಇಯರ್ ಕ್ಯಾಲಿಪರ್ಸ್ ನಿಮಗೆ ಪ್ರಾಕ್ಟಿಕಲ್ಸ್ಗೆ ಇರುತ್ತೆ, ಬಟ್ ಥಿಯರಿಟಿಕಲ್ ಎಕ್ಸಾಮ್ಸ್ಗೆ ಇರಲ್ಲ. ಗಾಟ್ ಇಟ್? ಸೊ ಇಷ್ಟು ಮಾರ್ಕ್ಸ್ ವೇಟೇಜ್ ಅಥವಾ ಟ್ರೆಂಡ್ ಅನಾಲಿಸಿಸ್ ಅಂತ ಹೇಳ್ಬೋದು. ಸೊ ದ್ಯಾಟ್ ನಮಗೆ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಾವು ಡೈಮೆನ್ಷನ್ಸ್ ಮತ್ತೆ ಯೂನಿಟ್ಸ್ ನ ಮಿಸ್ ಮಾಡದೆ ಓದಬೇಕು. ಓಕೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಈ ಮಧ್ಯಕಾಲದಲ್ಲಿ ತುಂಬಾ ಕೇಳ್ತಿದ್ದಾರೆ. ನಮ್ಮ ಯೂನಿಟ್ ಟೆಸ್ಟ್ಗಳಾಗಿರ್ಬೋದು ಅಥವಾ ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ಈ ಯಾವುದು ಸಿಗ್ನಿಫಿಕೆಂಟ್ ಫಿಗರ್ಸ್ ಮತ್ತೆ ರೌಂಡ್ ಆಫ್ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತದೆ. ಯಾಕೆಂದ್ರೆ ಎನಿ ಹೌ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಡೈಮೆನ್ಷನ್ಸ್ ಮೇಲೆ ಮತ್ತೆ SI ಯೂನಿಟ್ಸ್ ಮೇಲೆ ಕ್ವಶನ್ಸ್ ಆಲ್ರೆಡಿ ಸಾಲ್ವ್ ಮಾಡ್ತಾ ಇರ್ತೀವಿ. ಬಟ್ ನಾವು ಈ ಪರ್ಟಿಕ್ಯುಲರ್ ಇಯರ್ ಇಂದ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಕಾನ್ಸೆಪ್ಟ್ ಯಾವುದಂತಂದ್ರೆ ದಟ್ ಈಸ್ significant figures and round off. Okay, now so this is all about marks weightage trend analysis. Now let's start with the very first question. The number of significant figures in 0.06900 is option A 5, option B 4, option C 2 and option D 3. So ಇಲ್ಲಿ the number of significant figures ನಮಗೆ ಇಲ್ಲಿ ಕೆಲವು ರೂಲ್ಸ್ ಇದೆ. ಓಕೆ, ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಕೆಲವು ರೂಲ್ಸ್ಗಳಿದೆ. ಅಕಾರ್ಡಿಂಗ್ ಟು ರೂಲ್ ಪ್ರಕಾರ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೂಲ್, ಲೀಡಿಂಗ್ ಝೀರೋಸ್ ಏನಿರುತ್ತಲ್ಲ ಅದು ಪಾಯಿಂಟ್ ಇರಲಿ ಅಥವಾ ಇಲ್ಲದೆ ಇರಲಿ,
ಈ ತರ ಝೀರೋಸ್ ಇದ್ರೆ ಅವು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರಲ್ಲ ಅಥವಾ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಆಗಿರಲ್ಲ ಅಂತ ಹೇಳ್ತೀವಿ. ದೇರ್ ಫೋರ್ ಲೀಡಿಂಗ್ ಝೀರೋಸ್ ಕೆನ್ ನೆವರ್ ಬಿ ಅ ಸಿಗ್ನಿಫಿಕೆಂಟ್. ದೇರ್ ಫೋರ್ ಮಿಕ್ಕಿದ್ ಯಾವುದು 6 9 0 0 ಎಷ್ಟಾಯ್ತು ಟೋಟಲ್ 4 ಇದೆ. ಸೊ ಈ ಪ್ಯಾಟರ್ನ್ ನಾವು ತಗೊಂಡಾಗ ನೀವು ಕೇಳ್ಬೋದು ಸರ್ ಇಲ್ಲಿ ಕೊನೆ ಝೀರೋಸ್ ಇದೆಯಲ್ಲ ಅಥವಾ ಎಂಡಿಂಗ್ ಝೀರೋ ಅಂತ ಹೇಳ್ತೀವಲ್ಲ ಅದು ಝೀರೋಸ್ ಇದೆಯಲ್ಲ ಅದನ್ನ ಕನ್ಸಿಡರ್ ಮಾಡಬಾರ್ದಲ್ಲ ಅಂತ ಹೇಳಿದ್ರೆ, ಯಾವಾಗ ಡೆಸಿಮಲ್ ಪ್ಲೇಸ್ ಇಲ್ಲ ಅಂತಂದ್ರೆ ಪಾಯಿಂಟ್ ಇಲ್ಲ ಅಂತಂದ್ರೆ ಎಂಡಿಂಗ್ ಝೀರೋ ಸಹಿತ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್ ಅಂತೇಳಿ. ಈ ಝೀರೋಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಪಾಯಿಂಟ್ ಆದ್ಮೇಲೆ ಸ್ಟಾರ್ಟ್ ಆಗಿರೋದ್ರಿಂದ ಯು ಕ್ಯಾನ್ ಕನ್ಸಿಡರ್ ದೀಸ್ ಝೀರೋಸ್ ಆಲ್ಸೋ ಸಿಗ್ನಿಫಿಕೆಂಟ್ ಫಿಗರ್ಸ್. ದೇರ್ ಫೋರ್ ಎಷ್ಟಾಯ್ತು, ಸೊ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ಎಷ್ಟಾಗುತ್ತೆ, ದಟ್ ಈಸ್ ಅ 4. Okay, so LA 1 2 3 4. So leading zeros can never be significant. Okay, therefore option B is the right answer. Got it? Now let's move on to the next question. The sum of numbers 436.32, 227.2 and 0.301 in appropriate significant figure is option A 663.821, option B 664, option C 663.8, option D 663.82. ಇಲ್ಲಿ ನಮಗೆ ಅರ್ಥಮೆಟಿಕ್ ಆಪರೇಷನ್ ವಿತ್ ರೆಸ್ಪೆಕ್ಟ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬರುತ್ತೆ ಒಂದು ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾದ್ರೇನು, ಏನ್ ಕೊಟ್ಟಿದ್ರೆ ಎಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಏನಿದೆ ಸಮ್ ಅಂದ್ರೆ ಎಡಿಷನ್. ಸೊ ಎಡಿಷನ್ ಮಾಡಬೇಕಾದ್ರೆ ಇಲ್ಲಿ ನಿಮಗೊಂದು ರೂಲ್ ಇರುತ್ತೆ, ಎಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ, ಓಕೆ, ಎಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ, ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಸಿ ಮಿನಿಮಮ್ ಡೆಸಿಮಲ್ ಪ್ಲೇಸ್. ಮಿನಿಮಮ್ ಡೆಸಿಮಲ್ ಪ್ಲೇಸ್, ಈ ಮಿನಿಮಮ್ ಡೆಸಿಮಲ್ ಪ್ಲೇಸ್ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ, ಅದು ಹೇಗೆ ಐಡೆಂಟಿಫೈ ಮಾಡಬೇಕನ್ನೋದು. ಅಂಡ್ ಮಲ್ಟಿಪ್ಲಿಕೇಶನ್, ಓಕೆ, ಸೊ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಬಂತು ಅಂತಂದ್ರೆ ನೀವು ನೋಡ್ಬೇಕಾಗಿರೋದು ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್, ಮಿನಿಮಮ್ significant figure, okay, minimum significant figure. So first ನಾವು ಕೊಟ್ಟಿರೋದೇನು, sum of the numbers. sum ಅಂತಂದ್ರೆ we have to see minimum decimal place. so minimum decimal place ಯಾವ್ದ್ರಲ್ಲಿದೆ ನೋಡಿ, ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ, 1 2, ಇಲ್ಲಿ ಪಾಯಿಂಟ್ ಆದ್ಮೇಲೆ 1, ಓಕೆ, ಸೊ ಇಲ್ಲಿ 1 ಇರೋದು ಪಾಯಿಂಟ್ ಆದ್ಮೇಲೆ, ಇಲ್ಲಿ ಎಷ್ಟಿರೋದು ಪಾಯಿಂಟ್ ಆದ್ಮೇಲೆ 1 2 3, ಸೊ ಇಲ್ಲಿ 3 ಇದೆ. ಸೊ ದೇರ್ ಫೋರ್ ಮಿನಿಮಮ್ ಡೆಸಿಮಲ್ ಪ್ಲೇಸ್ ಅಂದ್ರೆ ಯಾವ್ದು ಬರುತ್ತೆ, 1. ಸೊ ಪಾಯಿಂಟ್ ಆದ್ಮೇಲೆ ಒಂದೇ ಒಂದು ಡಿಜಿಟ್ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ದಟ್ ಈಸ್ ದ ರೂಲ್. ಸೊ ಇಲ್ಲಿ ನಮಗೆ ಎಡಿಷನ್ ಸಬ್ಟ್ರಾಕ್ಷನ್ ಬಂದಾಗ ನಾವು ಯೂಸ್ ಮಾಡ್ಬೋದು, ಓಕೆ, ನಾವು ಯೂಸ್ ಮಾಡ್ಬೋದು, ದಟ್ ಈಸ್ ಅ ಮಿನಿಮಮ್ ಡೆಸಿಮಲ್ ಪ್ಲೇಸ್. ಮಲ್ಟಿಪ್ಲಿಕೇಶನ್ ಡಿವಿಷನ್ ಬಂದಾಗ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ನ ಯೂಸ್ ಮಾಡ್ಬೋದು. ಓಕೆ, ಅದನ್ನು ಸಹಿತ ತೋರಿಸ್ತೀನಿ. ಸೊ ಫಸ್ಟ್ ನೀವು ಕನ್ಸಿಡರ್ ಮಾಡ್ಬೋದು ವಿತೌಟ್ ಕ್ಯಾಲ್ಕುಲೇಷನ್ಸ್. ಓಕೆ, ಟ್ರಿಕ್ ಏನಂತಂದ್ರೆ ಈ ಟಾಪಿಕ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ವಿತೌಟ್ ಕ್ಯಾಲ್ಕುಲೇಷನ್ಸ್. ಟ್ರಿಕ್ ಏನು, ವಿತೌಟ್ ಕ್ಯಾಲ್ಕುಲೇಷನ್ಸ್ ಯು ಕ್ಯಾನ್ ಆನ್ಸರ್ ವಿತ್ ಇನ್ 5 ಸೆಕೆಂಡ್. ಓಕೆ, ನಾನು ಇಲ್ಲಿ ಟೈಮ್ ತಗೊಳ್ತಿದ್ದೀನಿ, ಯಾಕಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ, ಓಕೆ, ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ವಿಚ್ ಇಸ್ ದ ರೈಟ್ ಆನ್ಸರ್ ಅಂತೇಳಿ. ಸೊ ನಾನು ಟೈಮ್ ತಗೊಳ್ತೀನಿ ಇಲ್ಲಿ ನಿಮಗೆ ಅರ್ಥ ಮಾಡಿಸೋಕೆ, ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಂಡ್ಮೇಲೆ ವಿತ್ ಇನ್ 5 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು ವಿತೌಟ್ ಕ್ಯಾಲ್ಕುಲೇಷನ್ಸ್. ಓಕೆ, ಅದೇ ಹೇಗೆ ನೋಡಿ, ಮಿನಿಮಮ್ ಡೆಸಿಮಲ್ ಪ್ಲೇಸಸ್ ಎಷ್ಟಿರಬೇಕು, ಒಂದೇ ಇರಬೇಕು, ಪಾಯಿಂಟ್ ಆದ್ಮೇಲೆ ಒಂದೇ ಡಿಜಿಟ್ ಇರಬೇಕು. ಸೊ ಇಲ್ಲಿ ಫಸ್ಟ್ ನೋಡಿ, ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇರಬೇಕು, 1 1 2 3 3 ಇದೆ, ದೇರ್ ಫಾರ್ ಇಟ್ ಇಸ್ ರಾಂಗ್. ನೆಕ್ಸ್ಟ್ ಒನ್, ಇಲ್ಲಿ ಪಾಯಿಂಟೇ ಇಲ್ಲ. ಓಕೆ, ಸೊ ಇಲ್ಲಿ ಪಾಯಿಂಟೇ ಇಲ್ಲ ಅಂತಂದ್ರೆ ಯು ಕ್ಯಾನ್ ಇಗ್ನೋರ್. ಓಕೆ, ನಾವು ನೆಕ್ಸ್ಟ್ ಒನ್ 663.8, ಪಾಯಿಂಟ್ ಆದ್ಮೇಲೆ ಒಂದು ಡಿಜಿಟ್ ಮಾತ್ರ ಇದೆ, ಇದು ಕರೆಕ್ಟ್. 663.82, ಇಲ್ಲಿ 2 ಡಿಜಿಟ್ಸ್ ಇದೆ, ದೇರ್ ಫಾರ್ ಇಟ್ ಇಸ್ ಆಲ್ಸೋ ರಾಂಗ್. ಸೊ ಇದು ಜಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಆಯಿತು. ಓಕೆ, ಮೈಂಡ್ ಕ್ಯಾಲ್ಕುಲೇಷನ್ ಆಯಿತು, ಬಟ್ ಇದನ್ನ ಸಾಲ್ವ್ ಮಾಡಿದ್ರೆ ಹೇಗೆ ಬರುತ್ತೆ ನೋಡೋಣ. ಓಕೆ, ಮೈಂಡ್ ಕ್ಯಾಲ್ಕುಲೇಷನ್ ಆದ್ಮೇಲೆ ನಿಮಗೆ ಕ್ರಾಸ್ ಚೆಕ್ ಮಾಡಬೇಕಲ್ಲ. ಓಕೆ, ನಾವು ಫಸ್ಟ್ ಒನ್ 436.32, ನೆಕ್ಸ್ಟ್ ಒನ್ 227.20. ಓಕೆ, 2 ಅಂತಂದ್ರೆ ಏನು ಇಲ್ಲ ಅಂತಂದ್ರೆ 0 ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ 0 ಪಾಯಿಂಟ್, ಓಕೆ, ಸೊ 0.301, ದಟ್ ಮೀನ್ಸ್ ಇಲ್ಲಿ 0 ಇಲ್ಲಿ 0 ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ನಾ ಸೊ ಫಸ್ಟ್ ನೋಡಿ ಆಡ್ ಅಂತ ಕೊಟ್ಟಿದ್ದಾರೆ ತಾನೆ, ಸಮ್ ಅಂದ್ರೆ ಅಡಿಷನ್. 0 + 0 + 1 ದಟ್ ಇಸ್ ಅ 1, 2 + 0 + 0 ದಟ್ ಇಸ್ ಅ 2, and 3 + 2 5, 5 + 3 that is a 8. And the next one 6 + 7 that is a 13, and 6 ಆಗುತ್ತೆ, ಇದು 6 ಆಗುತ್ತೆ. ಇಲ್ಲಿ ನಮಗೆ ಎಷ್ಟು ಡೆಸಿಮಲ್ ಪ್ಲೇಸಸ್ ಇದೆ, ಪಾಯಿಂಟ್ ಆದ್ಮೇಲೆ 3 ಇದೆ,
ನಮಗೆ ಮಿನಿಮಮ್ ಡೆಸಿಮಲ್ ಪ್ಲೇಸ್ ಕನ್ಸಿಡರ್ ಮಾಡ್ಕೋಬೇಕು. ಕೊಟ್ಟಿರೋ ಸಂಖ್ಯೆಗಳಲ್ಲಿ ಒಂದೇ ಒಂದು ಡೆಸಿಮಲ್ ಪ್ಲೇಸ್, ದಟ್ ಈಸ್ ದ ಸೆಕೆಂಡ್ ಒನ್. ಒಂದೇ ಡೆಸಿಮಲ್ ಪ್ಲೇಸ್ ಇರಬೇಕು. ದೇರ್ ಫೋರ್ ಯು ಹ್ಯಾವ್ ಟು ರೌಂಡ್ ಆಫ್ ದಿಸ್ ಟು. ಓಕೆ, ಯು ಹ್ಯಾವ್ ಟು ರೌಂಡ್ ಆಫ್ ದಿಸ್ ಟು ಏನಾಗಿದೆ, 2 ವಿಚ್ ಈಸ್ ಲೆಸ್ ದೆನ್ 5. ವಿಚ್ ಈಸ್ ಲೆಸ್ ದೆನ್ 5 ಅಂತಂದ್ರೆ ಪ್ರಿಸೀಡಿಂಗ್ ಡಿಜಿಟ್ ಅಂದ್ರೆ ಹಿಂದಿನ ಸಂಖ್ಯೆ ಏನಿರುತ್ತಲ್ಲ ಅದು ಆಸ್ ಇಟ್ ಈಸ್ ಇರುತ್ತೆ. ಸಪೋಸ್ ಪ್ರಿಸೀಡಿಂಗ್ ಡಿಜಿಟ್ ಚೇಂಜ್ ಆಗ್ಬೇಕಂದ್ರೆ ಏನಾಗಬೇಕು, ಈ ರೌಂಡ್ ಆಫ್ ಮಾಡ್ತೀವಲ್ಲ ಆ ಸಂಖ್ಯೆ ಶುಡ್ ಬಿ ಗ್ರೇಟರ್ ದೆನ್ 5 ಇರಬೇಕು. ಅವಾಗ ಇನ್ಕ್ರೀಸ್ಡ್ ಬೈ 1. ಓಕೆ, ನಾ ಸೊ ಇವಾಗ ಇದನ್ನ ರೌಂಡ್ ಆಫ್ ಮಾಡ್ಬೇಕಂತಂದ್ರೆ ಅದನ್ನ ಕನ್ಸಿಡರ್ ಮಾಡ್ಕೋಬೇಕು. ಇಟ್ ಇಸ್ ಅ 2 is less than 5, therefore preceding digit remains unchanged. That is a 663.8. ಸೊ ಇದು ಎಷ್ಟು ಡೆಸಿಮಲ್ ಪ್ಲೇಸಸ್ ಇದೆ, ಪಾಯಿಂಟ್ ಆದ್ಮೇಲೆ ಒಂದೇ ಡೆಸಿಮಲ್ ಪ್ಲೇಸ್, ದಟ್ ಇಸ್ 8. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 663.8 ಈ ತರ. ಸೊ ಇದು ಎಕ್ಸ್ಪ್ಲನೇಷನ್ಗೆ ಟೈಮ್ ತಗೊಂಡೆ, ವಿತೌಟ್ ಕ್ಯಾಲ್ಕುಲೇಷನ್ ಆನ್ಸರ್ ಮಾಡ್ಬೋದು. ಓಕೆ, ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ಮಾಸ್ ಅಂಡ್ ವಾಲ್ಯೂಮ್ ಆಫ್ ಎ ಬಾಡಿ ಆರ್ 4.237 gram and 2.5 cubic centimeter respectively. The density of the material of the body in a correct significant figure. ಇಲ್ಲಿ significant figure ಮೇಲೆನೆ ಕೇಳಿರೋದು. ಅಂದ್ರೆ ಲಾಸ್ಟ್ ಕ್ವಶನ್ ಅಲ್ಲಿ ನಾವು ಸಬ್ಟ್ರಾಕ್ಷನ್ ಮತ್ತೆ ಎಡಿಷನ್ ಬೇಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ವಿ. ದಟ್ ಇಸ್ ದ ಎಡಿಷನ್ ಅಂತ ಹೇಳ್ಬೋದು. ಓಕೆ, ಸಮ್ಮಿತ್ತಲ್ಲ ಎಡಿಷನ್. ಇಲ್ಲಿ ಯಾವುದು ಕೇಳಿರೋದೇನು, ದ ಡೆನ್ಸಿಟಿ. ಡೆನ್ಸಿಟಿನ ಯಾವ ತರ ಡಿಫೈನ್ ಮಾಡ್ತೀವಿ, ಇಟ್ ಇಸ್ ದ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಡಿಫೈನ್ ಮಾಡ್ತೀವಿ. ಏನು, ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಎಸ್, ಆಫ್ ಕೋರ್ಸ್ ಇರಲಿ. ವಿತೌಟ್ ಎ ಕ್ಯಾಲ್ಕುಲೇಷನ್ ಹೇಗೆ ಸಾಲ್ವ್ ಮಾಡ್ಬೇಕು ಸರ್? ನನಗೆ ಕ್ಯಾಲ್ಕುಲೇಷನ್ ಇಲ್ಲ, ನಮ್ಗೆ ಕ್ಯಾಲ್ಕುಲೇಟರ್ ಇಲ್ಲ. ನಾವು ವಿತೌಟ್ ಕ್ಯಾಲ್ಕುಲೇಟರ್ ಹೇಗೆ ಸಾಲ್ವ್ ಮಾಡಬೇಕು, ನಮಗೆ ಕಷ್ಟ ಆಗುತ್ತೆ. ಸೊ ಮೈಂಡ್ ಕ್ಯಾಲ್ಕುಲೇಷನ್ ಹೇಗೆ. ಸೊ ಇಲ್ಲಿರೋದು ಮಾಸ್ ಇದೆ. ಓಕೆ, ಮಾಸ್ ಇದೆ, ಡೆನ್ಸಿಟಿನ ಫೈನ್ ಮಾಡಬೇಕು. ದಟ್ ಇಸ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೊ ಇಲ್ಲಿ ನಿಮಗೆ ಯಾವುದಿರೋದು, ಡಿವಿಷನ್ ಇರೋದು. ಡಿವಿಷನ್ ಇದ್ರೆ ಏನ್ ನೋಡಬೇಕು, ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್. ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ನೋಡಿದ್ರೆ, ಸೊ ಫಸ್ಟ್ ಇಲ್ಲಿ ಫಸ್ಟ್ ಡಿಜಿಟ್ ನೋಡಿ, 4.237. ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್, ದಟ್ ಇಸ್ ಅ 4, ಅಂಡ್ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್, ದಟ್ ಇಸ್ ಅ 2. therefore ನಮಗೆ ಫೈನಲ್ ಎಕ್ಸ್ಪ್ರೆಷನ್ ಅಥವಾ ಫೈನಲ್ ಆನ್ಸರ್ ಸಹಿತ ನಮಗೆ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ ಇರಬೇಕು. ಓಕೆ, ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಮಸ್ಟ್ ಬಿ 2. ಸೊ ಇಲ್ಲಿ ನೋಡಿ ಎಷ್ಟಾಗುತ್ತೆ ಇದು, ವಿತೌಟ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತಿರೋದು 1.6948. ಸೊ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಯಿತು, 5. ಇಲ್ಲಿ 1.69 ಸಿಗ್ನಿಫಿಕೆಂಟ್ ಫಿಗರ್ 3, 1.7 ಸಿಗ್ನಿಫಿಕೆಂಟ್ ಫಿಗರ್ 2, 1.695 ಸಿಗ್ನಿಫಿಕೆಂಟ್ ಫಿಗರ್, ದಟ್ ಇಸ್ ಅ 4. So therefore ನಮ್ಮ ರೈಟ್ ಆನ್ಸರ್ ವಿತೌಟ್ ಕ್ಯಾಲ್ಕುಲೇಷನ್ ದಟ್ ಇಸ್ ಆಪ್ಷನ್ ಸಿ. ಡೈರೆಕ್ಟ್ ಆಗಿ ಆಪ್ಷನ್ ಸಿ. ಸರ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿ ಅಂದ್ರೆ, ಎಸ್ ಡೆಫಿನೆಟ್ಲಿ ಐ ವಿಲ್ ಶೋ. ಓಕೆ, ನೌ ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಮಾಸ್ ಎಷ್ಟು ಸರ್, 4.237 grams, and volume ಎಷ್ಟು ಸರ್, 2.5 ಸರ್. ಓಕೆ, ದೆನ್ ಡೆನ್ಸಿಟಿ 1.69, ಕ್ಯಾಲ್ಕುಲೇಷನ್ ಪ್ರಕಾರ 1.6948 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ದೆನ್ ನಮಗೆ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ಬರಬೇಕು. ದೇರ್ ಫೋರ್ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು, ದಟ್ ಇಸ್ ದ 2. ಸೊ 2 ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲಿ ನಮ್ಮ ಸೊಲ್ಯೂಷನ್ ಎಕ್ಸ್ಪ್ರೆಸ್ ಮಾಡಬೇಕು. ಸೊ 2 ಅಂತಂದ್ರೆ ಐ ಶುಡ್ ರೌಂಡ್ ಆಫ್ ದಿಸ್ 9. ಓಕೆ, 1.6 ಈ ಎರಡು ಸಂಖ್ಯೆಗೆ ನಾವು ರೆಡ್ಯೂಸ್ ಮಾಡಬೇಕು. ದೇರ್ ಫೋರ್ ವಿ ಹ್ಯಾವ್ ಟು ರೌಂಡ್ ಇಟ್ ಆಫ್. ಸೊ 9 ಅನ್ನೋದು ಗ್ರೇಟರ್ ದೆನ್ 5. ದೇರ್ ಫೋರ್ ಪ್ರಿಸೀಡಿಂಗ್ ಡಿಜಿಟ್ ಏನಾಗುತ್ತೆ, +1 ಆಗುತ್ತೆ. ಓಕೆ, ಸೊ ಡೆನ್ಸಿಟಿ 1.6 + 1 ಏನಾಗುತ್ತೆ, 7. ದಟ್ ಈಸ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಕ್ಲಿಯರಾ? ಸೊ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಸಿ. ನೋಡಿ, ವಿತೌಟ್ ಕ್ಯಾಲ್ಕುಲೇಷನ್ಸ್ ಇವುಗಳನ್ನೇ ಟ್ರಿಕ್ಸ್ ಅಂತ ಹೇಳೋದು, ಶಾರ್ಟ್ ಕಟ್ಸ್ ಅಂತ ಹೇಳೋದು. ಬಟ್ ಎಲ್ಲದಕ್ಕೂ ವರ್ಕೌಟ್ ಆಗಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The number of, okay, the numbers 2.745 and 2.735 on a round off, okay, rounding off to 3 significant figures will give. So it is the easiest one, okay, easiest one. ನಿಮಗೆ ರೂಲ್ಸ್ ನ ಕರೆಕ್ಟ್ ಆಗೋದ್ರೆ ರೌಂಡ್ ಆಫ್ ರೂಲ್ಸ್ ಮತ್ತೆ ಸಿಗ್ನಿಫಿಕೆಂಟ್ ರೂಲ್ಸ್ ನ ಆರಾಮಾಗಿ ಆನ್ಸರ್ ಮಾಡಬಹುದು. ಓಕೆ, ಇಲ್ಲ ನೋಡಿ, ಫಸ್ಟ್ ನಂಬರ್ ಏನಿದೆ, ಫಸ್ಟ್ ನಂಬರ್ ನೋಡಿದ್ರೆ ಸರ್ ಇದಕ್ಕೆ ಏನಾದರೂ ಟ್ರಿಕ್ ಇದೆನಾ? ಟ್ರಿಕ್ ಏನಿಲ್ಲ, ಇದಕ್ಕೆ ರೂಲ್ ಇದೆ. ಏನು? ಫಸ್ಟ್ ನಂಬರ್ ದಟ್ ಈಸ್ ದ 2.745. ಓಕೆ, ನಾವು 3 ಸಿಗ್ನಿಫಿಕೆಂಟ್ ಫಿಗರ್ಗೆ ರೆಡ್ಯೂಸ್ ಮಾಡಬೇಕು. ಅಂದ್ರೆ 1 2 3 4 ಇದೆ, ಇದ್ರ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿದೆ, 4. ಬಟ್ ಇದನ್ನ ಎಷ್ಟಕ್ಕೆ ರೆಡ್ಯೂಸ್ ಮಾಡಬೇಕು, 3. ಅಂದ್ರೆ ಒಂದು ಲಾಸ್ಟ್ ಡಿಜಿಟ್ ನ ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಒನ್ ರೂಲ್. ಏನಂತಂದ್ರೆ, ಇಫ್ ರೌಂಡ್ ಆಫ್ ಡಿಜಿಟ್, ಇಫ್ ಇಟ್ ಇಸ್ 5 ಫಾಲೋಡ್ ಬೈ 0, ಓಕೆ, ಅಥವಾ ಈವನ್ ನಂಬರ್, ಸೊ ಪ್ರಿಸೀಡಿಂಗ್ ಡಿಜಿಟ್ ರಿಮೈನ್ಸ್ ಅನ್ಚೇಂಜ್ಡ್. ಅಂದ್ರೆ ಏನಾದ್ರೂ ರೌಂಡ್ ಆಫ್ ಮಾಡೋ, ಇವಾಗ ನಾವು ರೌಂಡ್ ಆಫ್ ಮಾಡ್ಬೇಕಾದ್ರೆ ಯಾವುದು 5 ಆಗಿದ್ರೆ
ಅದರ ಹಿಂದಿನ ಸಂಖ್ಯೆ ನೋಡಿ, ಅದರ ಹಿಂದಿನ ಸಂಖ್ಯೆ even ನಂಬರ್ ಆಗಿದ್ರೆ, ಸಮ ಸಂಖ್ಯೆ ಆಗಿದ್ರೆ ಅದು ಆಸ್ ಇಟ್ ಇಸ್ ಹಾಗೆ ಇರುತ್ತೆ. ಓಕೆ, ಸೊ ಫಸ್ಟ್ ಇದರ ಪ್ರಕಾರ ನೋಡಿದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಈಸ್ ರೆಡ್ಯೂಸ್ಡ್ ಬೈ 2.74 ಆಯ್ತು. ಓಕೆ, ಫಸ್ಟ್ ಒನ್ ಇಟ್ ಇಸ್ ಡನ್. ನೆಕ್ಸ್ಟ್ ಒನ್ ಏನಿರೋದು ಸರ್ 2.735 ಇದೆ. ಸೊ ಇದು ಸಹಿತ ನಾವು 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೆಡ್ಯೂಸ್ ಮಾಡ್ಬೇಕು. ಅದು ಹೇಗೆ? ಸೊ 5ನೇ ರೌಂಡ್ ಆಫ್ ಮಾಡಬೇಕು. ಸೊ ಈ ರೌಂಡ್ ಆಫ್ ಮಾಡಬೇಕು ಅಂದ್ರೆ ಇಲ್ಲಿ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಸರ್? ಸಿಗ್ನಿಫಿಕೆಂಟ್ ಫಿಗರ್ 4 ಇದೆ. ಸೊ 3ಗೆ ರೆಡ್ಯೂಸ್ ಮಾಡ್ಬೇಕಂದ್ರೆ 5ನ ರೌಂಡ್ ಆಫ್ ಮಾಡಬೇಕು. ಸೊ ರೌಂಡ್ ಆಫ್ ಮಾಡ್ಬೇಕಂದ್ರೆ ಇಟ್ ಇಸ್ ಈಕ್ವಲ್ ಟು 5. ಈಕ್ವಲ್ ಟು 5 ಇದ್ದಾಗ ನಾವು ಪ್ರಿಸೀಡಿಂಗ್ ಡಿಜಿಟ್ ನ ನೋಡಬೇಕು. ಪ್ರಿಸೀಡಿಂಗ್ ಡಿಜಿಟ್ ಅಂದ್ರೆ ಇಂದಿನ ಸಂಖ್ಯೆ. ಇಂದಿನ ಸಂಖ್ಯೆ ಏನಾದರೂ ಸಮ ಸಂಖ್ಯೆ ಆಗಿದ್ರೆ ಅದು ಆಸ್ ಇಟ್ ಇಸ್ ಹಾಗೆ ಇರುತ್ತೆ. ಸಪೋಸ್ ರೌಂಡ್ ಆಫ್ ಮಾಡುವಂತ ಸಂಖ್ಯೆ 5 ಆಗಿದ್ದು ಇಂದಿನ ಸಂಖ್ಯೆ ಬೆಸ ಸಂಖ್ಯೆ ಆಗಿದ್ರೆ ಅಥವಾ ಆಡ್ ನಂಬರ್ ಆಗಿದ್ರೆ ಅದು ಇನ್ಕ್ರೀಸ್ಡ್ ಬೈ 1. ಓಕೆ, ಅದನ್ನ ಇನ್ಕ್ರೀಸ್ ಬೈ 1, ವಾಟ್ ಎವರ್ ನಂಬರ್ ಇಟ್ ಇಸ್, ಇನ್ಕ್ರೀಸ್ ಬೈ 1. ಇಲ್ಲಿ ನೋಡಿ, ಇದು ರೌಂಡ್ ಆಫ್ ಮಾಡ್ತಾ ಇದೀವಿ. ಇಂದಿನ ಸಂಖ್ಯೆ ನೋಡಿ ಏನಿದೆ 3 ಅನ್ನೋದು ಇಟ್ ಇಸ್ ಅ ಆಡ್ ನಂಬರ್ ಅಥವಾ ಬೆಸ ಸಂಖ್ಯೆ ಅಂತೀವಿ. ಬೆಸ ಸಂಖ್ಯೆ ಆಗಿದ್ರೆ ಅದನ್ನ ಇನ್ಕ್ರೀಸ್ಡ್ ಬೈ 1 ಮಾಡಬೇಕು. 3 ಇದ್ದಿದೆ ಪ್ಲಸ್ 1 ಮಾಡಬೇಕು, 7 4. ಸೊ ದಿಸ್ ಇಸ್ reduced to 3 significant figure. Therefore, which is the right answer for this? 2.7474. ಎಲ್ಲಿದಪ್ಪ? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ತರ ಪಟ ಅಂತ ಹೇಳಿ ಆನ್ಸರ್ ಮಾಡಬೇಕು. ಓಕೆ, ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಡಸ್ ನಾಟ್ ಹ್ಯಾವ್ ಅ ಸೇಮ್ ಡೈಮೆನ್ಷನ್ ಫಾರ್ಮುಲಾ? ಸೊ ನೋಡಿ, ಒಂದು ಟ್ರಿಕ್ ಹೇಳ್ತೀನಿ. ಓಕೆ, ವಾಟ್ ಇಸ್ ದಟ್ ಟ್ರಿಕ್ ಅಂತ ಹೇಳಿದ್ರೆ, ಓಕೆ ಇಲ್ಲೇ ಟ್ರಿಕ್ ಹೇಳ್ತೀನಿ ನೋಡಿ. ಟ್ರಿಕ್ ಈಸಿಯಾಗಿ ಐಡೆಂಟಿಫೈ ಮಾಡಕ್ಕೆ ಟ್ರಿಕ್ ಏನು? the quantities okay, the quantities have same units will have same dimensions, will have same dimensions. ಸರ್ ಸಪೋಸ್ ಯೂನಿಟ್ಸ್ ಸೇಮ್ ಇಲ್ಲ ಆದ್ರೂ ಸ್ಟಿಲ್ ನಾವು ಚೆಕ್ ಮಾಡ್ಬೇಕಂದ್ರೆ ಗೋ ಫಾರ್ ಡೈಮೆನ್ಷನ್ ಅನಾಲಿಸಿಸ್. ಓಕೆ, ಸೊ ಫಸ್ಟ್ ನೋಡೋಣ, ಎಲಿಮಿನೇಷನ್ ಮೆಥಡ್ ಪ್ರಕಾರ ನೋಡೋಣ. ವರ್ಕ್ ಅಂಡ್ ಟಾರ್ಕ್. ವಾಟ್ ಇಸ್ ದ ವರ್ಕ್? ಸಿ, ಒಂದೊಂದಾಗಿ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ವರ್ಕ್ ಇಸ್ ನಥಿಂಗ್ ಬಟ್ ಅ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಅಂಡ್ ಟಾರ್ಕ್, ಇಟ್ ಈಸ್ ದ ಟಾರ್ಕ್. ಸೊ ದಟ್ ಈಸ್ ಅ ಆರ್ ವೆಕ್ಟರ್ ಅಂಡ್ ಎಫ್ ವೆಕ್ಟರ್. ನೀವು ನೋಡಿ, ಫೋರ್ಸ್ ಇಲ್ಲೂ ಫೋರ್ಸ್ ಇದೆ, ಇಲ್ಲೂ ಫೋರ್ಸ್ ಇದೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ, ಪೊಸಿಷನ್ ವೆಕ್ಟರ್ ಇದೆ, ಬಟ್ length, we are measuring length. Therefore, what is the SI unit of this work done? That is the joule. So this is also joule ಆಗುತ್ತೆ. Okay, so ನ್ಯೂಟನ್ ಮೀಟರ್ ಜೌಲ್ ಆಗ್ಬಿಡುತ್ತೆ. ಓಕೆ, ಸೊ ನ್ಯೂಟನ್ ಮೀಟರ್ ಅಂತ ಬರೀತೀನಿ. ಓಕೆ, ಜೌಲ್ ಅನ್ನೋದಕ್ಕಿಂತ ನ್ಯೂಟನ್ ಮೀಟರ್ ಅಂತ ಬರೀತೀನಿ. ಸೊ ನ್ಯೂಟನ್ ಮೀಟರ್ ಅಂಡ್ ದಿಸ್ ಇಸ್ ಆಲ್ಸೋ ನ್ಯೂಟನ್ ಮೀಟರ್. Therefore, these two will have a same dimension formula ಅಥವಾ ಡೈಮೆನ್ಷನ್ಸ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಕೇಳಿರೋದೇನು? does not have a same dimensional formula. Okay, next one, angular momentum and Planck's constant. Okay, angular momentum and Planck's constant. Angular momentum ಅಂದ್ರೆ ಏನು? ಇವಾಗ ಲೀನಿಯರ್ ಮೊಮೆಂಟಮ್ ಅಂದ್ರೆ ಗೊತ್ತು ಸರ್. ಲೀನಿಯರ್ ಮೊಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ ಆಫ್ ದ ಬಾಡಿ. ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಇಟ್ ಈಸ್ ಪೊಸಿಷನ್ ವೆಕ್ಟರ್ ಇಂಟು ಲೀನಿಯರ್ ಮೊಮೆಂಟಮ್. ಸೊ ಇದನ್ನ ನಾವು ಯಾವ ತರ ಬರೀಬಹುದು? ಎಂ ಆರ್ ಆಸ್ ಇಟ್ ಇಸ್. ಓಕೆ, ಏನ ಮ್ಯಾಗ್ನಿಟ್ಯೂಡ್ ಬರೆಯೋದಾದ್ರೆ ಆರ್ ಪಿ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಎಂ ವಿ ಅಂತ ಬರೀಬಹುದು. ಓಕೆ, ಸೊ ಇವಾಗ ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ ಏನಾಗುತ್ತೆ? ಆರ್ ಅಂದ್ರೆ ಎಲ್ ಪವರ್ 1 ಅಂದ್ರೆ ಆರ್ ಇಸ್ ನಥಿಂಗ್ ಬಟ್ ಪೊಸಿಷನ್. ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಅ ಪೊಸಿಷನ್? ನಥಿಂಗ್ ಬಟ್ ಅ ಲೆಂತ್, ಎಲ್ ಪವರ್ 1. ಅಂಡ್ ಮಾಸ್ಗೆ ಎಂ ಪವರ್ 1, ವಿಗೆ ವೆಲಾಸಿಟಿಗೆ ಎಲ್ ಪವರ್ 1 ಟಿ ಪವರ್ ಮೈನಸ್ 1. ಏನಾಗುತ್ತೆ ಇದು ಫೈನಲ್ ಆಗಿ? ಸೊ ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ ಮೈನಸ್ 1. ಓಕೆ, ನಾವು ಸೊ ಫಸ್ಟ್ ಒನ್ ಕಂಡಿಡಿದ್ವಿ. ನೆಕ್ಸ್ಟ್ ಒನ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನ ಎನರ್ಜಿ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಎನರ್ಜಿ ಫಾರ್ಮುಲಾ ದಟ್ ಇಸ್ ಎಚ್ ನ್ಯೂ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇಂಟು ಫ್ರೀಕ್ವೆನ್ಸಿ. ನಮಗೆ ಬೇಕಾಗಿರೋದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ದಟ್ ಇಸ್ ಎಚ್, ದಟ್ ಈಸ್ ಈಕ್ವಲ್ಸ್ ಟು ಎಚ್ ಡಿವೈಡೆಡ್ ಬೈ ನ್ಯೂ. ಇವಾಗ ಏನ್ ಮಾಡ್ತೀರಾ? ಸೊ ಡೈಮೆನ್ಷನ್ ಫಾರ್ಮುಲಾ ಫಾರ್ ಎನರ್ಜಿ ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ ಮೈನಸ್ 2 ಡಿವೈಡೆಡ್ ಬೈ ಟಿ ಪವರ್ ಮೈನಸ್ 1. ಓಕೆ, ಸೊ ಎರಡನ್ನ ಒಟ್ಟಿಗೆ ಬರೆದ್ರೆ ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ ಮೈನಸ್ 1. ಇವುಗಳನ್ನ ಆದಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇದಾಯ್ತು ಸೇಮ್ ಇದೆನಾ ನೋಡಿ. ಆಂಗ್ಯುಲರ್ ಮೊಮೆಂಟಮ್ ಮತ್ತೆ ಎನರ್ಜಿ ಅಂತ ನೋಡಿ. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಸೇಮ್ ಡೈಮೆನ್ಷನ್ ಫಾರ್ಮುಲಾ ಇದೆ. ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ ಮೈನಸ್ 1 ಟಿ ಪವರ್ ಮೈನಸ್ 1. ಸೊ ಇದು ಸಹಿತ ಸೇಮ್ ಇದೆ. ನೆಕ್ಸ್ಟ್ ಒನ್ ಟೆನ್ಷನ್ ಅಂಡ್ ಸರ್ಫೇಸ್ ಟೆನ್ಷನ್.
ಇಲ್ಲಿ ಸರ್ಫೇಸ್ ಫಸ್ಟ್ ಟೆನ್ಷನ್ ಅಂದ್ರೆ ಬರೀತೀನಿ. ಓಕೆ, ಇಲ್ಲೇ ಬರೀಲಾ. ಸೊ ಟೆನ್ಷನ್ is nothing but a force alva. Force is nothing but mass into acceleration. What is the dimensional formula for a tension? That is m power 1 L power 1 T power minus 2. And what about the surface tension? Sir, surface tension it is given by force per unit length. Force already ಗೊತ್ತಿದೆ, m power 1 L power 1 T power minus 2 and length ಅನ್ನೋದು L power 1. L power 1 L power 1 get cancel ಆಗುತ್ತೆ. ಸೊ ಮಿಕ್ಕಿದ್ದು m power 1 L power 0 T power minus 2. ಸೊ ನೀವು ನೋಡ್ಬೋದು ಸರ್ಫೇಸ್ ಟೆನ್ಷನ್. ಓಕೆ, ಇದನ್ನ ನಾನು ಎಸ್ ಅಂತ ಬರೀತೀನಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ತೀರಾ. ಎಸ್ ಅಂತ ಬರೀತೀನಿ. ಸರ್ಫೇಸ್ ಟೆನ್ಷನ್ ಅಂಡ್ ಸರ್ಫೇಸ್ ಟೆನ್ಷನ್. ಸೊ ಇಲ್ಲಿ ನೋಡಿ ಟೆನ್ಷನ್ ಅಂಡ್ ಸರ್ಫೇಸ್ ಟೆನ್ಷನ್. ಟೆನ್ಷನ್ ಏನಿದೆ m power 1 L power 1 T power minus 2. ಸರ್ಫೇಸ್ ಟೆನ್ಷನ್ m power 1 L power 0 T power minus 2. ಸೊ ಅಂದ್ರೆ ಈ ಎರಡು ಸೇಮ್ ಡೈಮೆನ್ಷನ್ ಫಾರ್ಮುಲಾ, ದೇರ್ಫೋರ್ ಆಪ್ಷನ್ ಸಿ. ನೆಕ್ಸ್ಟ್ ಸಾಲ್ವ್ ಮಾಡಕ್ಕೆ ಹೋಗ್ಬೇಡಿ. ಇಂಪಲ್ಸ್ ಮತ್ತೆ ಲೀನಿಯರ್ ಮೊಮೆಂಟಮ್ ಅಕಾರ್ಡಿಂಗ್ ಟು ದ ಅಕಾರ್ಡಿಂಗ್ ಟು ದ ಮೊಮೆಂಟಮ್ ಥಿಯರಿ ಪ್ರಕಾರ ಅಥವಾ ಇಂಪಲ್ಸ್ ಡೆಫಿನೇಷನ್ ಪ್ರಕಾರ ನಾವೇನ್ ಹೇಳ್ತೀವಿ? ಸೊ ಇಂಪಲ್ಸ್ ದಟ್ ಈಸ್ ಈಕ್ವಲ್ಸ್ ಟು large force acting in a short interval of time that is equals to change in momentum. ಅಂದ್ರೆ ಇಂಪಲ್ಸ್ ಏನು ಫಾರ್ಮುಲಾ, ಡೈಮೆನ್ಷನಲ್ ಫಾರ್ಮುಲಾ ಇದೆ, ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಚೇಂಜ್ ಇನ್ ಮೊಮೆಂಟಮ್. ಸಪೋಸ್ ನೀವು ಮಾಡಬೇಕು ಡೈಮೆನ್ಷನಲ್ ಫಾರ್ಮುಲಾ ಬೇಕೇ ಬೇಕು ಅಂದ್ರೆ ಐಲ್ ಸಾಲ್ವ್ ಇಟ್ ಹಿಯರ್ ಓನ್ಲಿ. ಓಕೆ, ಸೊ ಇಂಪಲ್ಸ್ ಇಟ್ ಇಸ್ ಗಿವೆನ್ ಬೈ, ಓಕೆ, impulse it is given by large force acting in a short interval of time. So force nothing but dimensional formula m power 1 L power 1 T power minus 2 and time that is the T power 1. So final agi impulse that is equals to m power 1 L power 1 T power minus 1. Okay, so impulse dayitu. Next namge yadu beku? Linear momentum. So linear momentum it is given by mass into velocity of the body. So momentum of, okay, dimensional formula for momentum that is the mass andre m power 1 v antandre that is the velocity, meter per second andre L power 1 T power minus 1. So final agi m power 1 L power 1 T power minus 1 ನೀವು ನೋಡಿ. ಸೊ m power 1 L power 1 T power minus 1 ಅಂದ್ರೆ ಇದು ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇದೆ ಅಂತ ಅರ್ಥ. ಸೊ ಇದು ಸಹಿತ ಪಾಸಿಬಲ್. ನಮಗೆ ಈಕ್ವಲ್ ಇಲ್ಲದ ಯಾವುದು? ಟೆನ್ಷನ್ ಮತ್ತೆ ಸರ್ಫೇಸ್ ಟೆನ್ಷನ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Young's modulus of steel is 1.9 into 10 power 11 Newton per meter square. When expressed in a CGS unit of a dynes per centimeter square, it will be equal to. ಸೊ ಬ್ರಾಕೆಟ್ ಅಲ್ಲಿ ನಮ್ಗೆ ಕೆಲವು ಡೇಟಾ ಕೊಟ್ಟಿದ್ದಾರೆ. 1 Newton is equals to 10 power 5 dyne and 1 meter square that is equals to 10 power 4 centimeter square ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಫಿಸಿಕಲ್ ಕ್ವಾಂಟಿಟಿ ಪ್ರಕಾರ, ಓಕೆ, ಫಿಸಿಕಲ್ ಕ್ವಾಂಟಿಟಿ ಫಾರ್ ಎಕ್ಸಾಂಪಲ್ ಮಾಸ್ ಮೆಜರ್ಡ್ ಇನ್ 2 ಡಿಫರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅನ್ಕೊಳ್ಳಿ. ಓಕೆ, ಮಾಸ್ ಇಸ್ ಮೆಜರ್ಡ್ ಇನ್ 2 ಡಿಫರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್. ಅಥವಾ ಯಾವುದೋ ಒಂದು ಲೆಂತ್ ಅಥವಾ ಫಿಸಿಕಲ್ ಕ್ವಾಂಟಿಟಿ ಇಸ್ ದ ಮೆಜರ್ಡ್ ಇನ್ 2 ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟಿ. ನಮಗೆ ಜನರಲ್ ಫಾರ್ಮುಲಾ ಏನು ಬರುತ್ತೆ? ಸರ್ n1 u1 that is equals to n2 u2, ಕರೆಕ್ಟಾ? ಒಂದು CGS ಯೂನಿಟ್, ಇನ್ನೊಂದು SI ಯೂನಿಟ್ ನಮ್ಗೆ ಕೊಟ್ಟಿರೋದು. ಇಲ್ಲಿ ಯಾವ ಫಿಸಿಕಲ್ ಕ್ವಾಂಟಿಟಿ ಇಸ್ ಯಂಗ್ಸ್ ಮಾಡ್ಯುಲಸ್ ಇದೆ. ಓಕೆ, ಸೊ ಯಂಗ್ಸ್ ಮಾಡ್ಯುಲಸ್ ಇದನ್ನ ನಾನು ಏನ್ ಮಾಡ್ತೀನಿ, ಇದು SI ಯೂನಿಟ್ ಅಂತ ಅನ್ಕೋತೀನಿ, ಇದು CGS ಯೂನಿಟ್, 2 ಸಿಸ್ಟಮ್ ಆಫ್ ಯೂನಿಟ್ಸ್, ರೈಟ್? ಸೊ ಇವಾಗ ಫಸ್ಟ್ ಒನ್ SI ಸಿಸ್ಟಮ್ ಅಲ್ಲಿ ಏನ್ ಮೆಜರ್ ಮಾಡಿದ್ದಾರೆ? ದಟ್ ಈಸ್ 1.9, ಓಕೆ, 1.9 into 10 power 11 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಕರೆಕ್ಟಾ? ಅಂಡ್ ಇಲ್ಲಿ n2 ಗೊತ್ತಿಲ್ಲ, therefore that we need to find out. what about u2 ಯೂನಿಟ್ ಏನಿದೆ? ಸೊ ಯೂನಿಟ್ ಅಂದ್ರೆ ನ್ಯೂಟನ್, SI ಯೂನಿಟ್ ಏನಿದೆ? ದಟ್ ಈಸ್ ಅ ನ್ಯೂಟನ್, ಫೋರ್ತ್ SI ಯೂನಿಟ್ ನ್ಯೂಟನ್, CGS ಯೂನಿಟ್ ದಟ್ ಈಸ್ ಅ ಡೈನ್. ಓಕೆ, ಅಂಡ್ ಮೀಟರ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟೇ. ಓಕೆ, ನಾವ್ ಸೊ ಇವಾಗ ನನಗೆ ಬೇಕಾಗಿರೋದೇನು? ಇದನ್ನ ಸ್ವಲ್ಪ ರಿಅರೇಂಜ್ ಮಾಡ್ಕೊಂಡು ಹೇಗೆ? 10 power 11 ನ್ಯೂಟನ್ ಆಸ್ ಇಟ್ ಇಸ್, ಮೀಟರ್ ಸ್ಕ್ವೇರ್ ನ ಕೆಳಗಡೆ ತರ್ತೀನಿ, 1 ಮೀಟರ್ ಸ್ಕ್ವೇರ್ ಅಂತ. ಮೇಲ್ಗಡೆ ತಂದ್ರೆ ಇಟ್ ಇಸ್ 1.9 divided by 1 ಏನಾಗುತ್ತೆ? ಸ್ಟಿಲ್ ಇಟ್ ಇಸ್ ಸೇಮ್. Now that is equals to n2 and dyne ಇದನ್ನ ಸೆಂಟಿಮೀಟರ್ ಸ್ಕ್ವೇರ್ ನ ಕೆಳಗಡೆ ತಗೊಂಡ್ಬರ್ತೀನಿ. ಓಕೆ, ಪರ್ ಸೆಂಟಿಮೀಟರ್ ಸ್ಕ್ವೇರ್ ನ ಕೆಳಗಡೆ ತರ್ತೀನಿ. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ 1.9 into 10 power 11. ವಾಟ್ ಸಬ್ಸ್ಟಿಟ್ಯೂಷನ್ ಸರ್ ಅಂತ ಕೇಳಿದ್ರೆ ಇಲ್ಲಿ ನ್ಯೂಟನ್ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 10 power 5 dyne. ಓಕೆ, 10 power 5 dyne that is divided by ಸೆಂಟಿಮೀಟರ್ ಸ್ಕ್ವೇರ್ ಏನಿದೆ, ಮೀಟರ್ ಸ್ಕ್ವೇರ್ ಏನಿದೆ? ದಟ್ ಈಸ್ 10 power 4 centimeter square that is equals to n2 dyne centimeter square. Okay, dyne centimeter square. Now you can see dyne get cancel, centimeter square get cancel. ಮಿಕ್ಕಿದ್ದೇನು ನಿಮಗೆ? ಈ 10 power 4 ನ ಮೇಲ್ಗಡೆ ತಂದ್ರೆ ಏನಾಗುತ್ತೆ? -10 power -4 ಆಗುತ್ತೆ. ಆಲ್ರೆಡಿ 10 power 5 ಇದೆ, ಮತ್ತೆ 10 power -4 ತಗೊಂಡ್ರೆ ಏನಾಗುತ್ತೆ? 5 - 4 ಆಗುತ್ತೆ, 1 ಆಗುತ್ತೆ. ಸೊ ಫೈನಲ್ ಆಗಿ 1.9 into 10 power 12 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು n2 ವ್ಯಾಲ್ಯೂ. ಓಕೆ, ಸೊ n2 value that is 1.9 into 10 power 12, that is option C. Okay,
conversion of units from one system of units to another. Is the example questions, okay? Now, if a momentum P, area A and time T are taken to be fundamental quantities, then energy has the dimensional formula. ಇದು ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್. ಅದೇನು ಹೇಳುತ್ತೆ ಅಂತಂದ್ರೆ ಯು ಕ್ಯಾನ್ ಡಿರೈವ್ ಓಕೆ ರಿಲೇಷನ್ ಬಿಟ್ವೀನ್ ದ ಫಿಸಿಕಲ್ ಕ್ವಾಂಟಿಟಿ ಅಂತ. ಒನ್ ಆಫ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಡೈಮೆನ್ಷನ್ ಅನಾಲಿಸಿಸ್ ಏನು, ಯು ಕ್ಯಾನ್ ಡಿರೈವ್ ರಿಲೇಷನ್ ಬಿಟ್ವೀನ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಫಾರ್ಮುಲಾನ ಡಿರೈವ್ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಅಪ್ಲಿಕೇಶನ್ ನಾವು ಕನ್ಸಿಡರ್ ಮಾಡ್ಕೋಬಹುದು ಮೊಮೆಂಟಮ್, ಏರಿಯಾ ಅಂಡ್ ಟೈಮ್ ಆರ್ ಟೇಕನ್ ಟು ಬಿ ಫಂಡಮೆಂಟಲ್ ಕ್ವಾಂಟಿಟಿ, ದೆನ್ ಎನರ್ಜಿ ಡೈಮೆನ್ಷನ್ ಬಗ್ಗೆ ಕೇಳ್ತಿರೋದು. ಸೊ ದೇರ್ ಫಾರ್ ಫಸ್ಟ್ ಸ್ಟೆಪ್ ಏನು, ಎನರ್ಜಿ ಈಸ್ ಡಿಪೆಂಡೆಂಟ್ ಆನ್ ವಾಟ್ ಫ್ಯಾಕ್ಟರ್ಸ್, ಪ್ಯಾರಾಮೀಟರ್ಸ್, ದಟ್ ಈಸ್ ಅ ಮೊಮೆಂಟಮ್, ನೆಕ್ಸ್ಟ್ ಒನ್ ಏರಿಯಾ, ನೆಕ್ಸ್ಟ್ ಒನ್ ಟೈಮ್. ಈ ಎಲಿಮಿನೇಷನ್ ಮಾಡಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ಸೊ ದಿಸ್ ಇಸ್ ಫಸ್ಟ್ ಸ್ಟೆಪ್ ಅಂಡ್ ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಸೊ ಈ ಎಲಿಮಿನೇಷನ್ ಮಾಡಿ ಏನ್ ಮಾಡಬೇಕು, ಡೈಮೆನ್ಷನ್ಸ್ ನ ಕನ್ಸಿಡರ್ ಮಾಡ್ಕೋಬೇಕು. ಐ ಹೋಪ್ ಯು ರಿಮೆಂಬರ್ ವಾಟ್ ಇಸ್ ದ ಡೈಮೆನ್ಷನ್ಸ್. Dimensions are the powers of a physical quantities which are expressed in a base quantities. Base quantities is nothing but a fundamental physical quantities. Okay. Now, ಯಾವಾಗ ಈಕ್ವಲ್ ಸೈನ್ ತಗೊಳ್ತೀವಲ್ಲ, ಪವರ್ ಎಕ್ಸ್ ಡೈಮೆನ್ಷನ್ ಎಕ್ಸ್ಪ್ರೆಸ್ ಮಾಡ್ತಿರೋದು, ಪವರ್ ವೈ, ಪವರ್ ಝೆಡ್. ಓಕೆ, ಸೊ ಇದು ಡೈಮೆನ್ಷನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗೆ ಆಯ್ತು. ನಾವು ಇವಾಗ ಇದನ್ನ ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸೊ ಮಿಕ್ಕಿದೇನಿಲ್ಲ, ಆರಾಮ್ಸೆ ಡೈಮೆನ್ಷನ್ ಫಾರ್ಮುಲಾ ಕನ್ಸಿಡರ್ ಮಾಡ್ಕೊಳ್ಳಿ. ವಾಟ್ ಇಸ್ ದಸ್ ಎನರ್ಜಿ, ವಾಟ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ ಆಫ್ ಎನರ್ಜಿ? Sir, m power 1, L power 2 and t power minus 2. Okay, sir. And P, dimensional formula for P, that is the pressure, alpha. Sorry, momentum. So momentum already now find ಮಾಡಿದೀವಿ ಅನ್ಸುತ್ತೆ. ನೋಡೋಣ ಒಂದು ಸೆಕೆಂಡ್. Momentum 1 1 minus 1. Okay, 1 1 minus 1. 1 1 minus 1. 1 1 minus 1 power x and area, that is the L power 2 power y and time t power 1, that is the power z. Okay. ನಾವು ಇವಾಗ ಏನ್ ಮಾಡಬೇಕು ಅಂತಂದ್ರೆ ಇವುಗಳನ್ನ ಇನ್ಸೈಡ್ ಬ್ರಾಕೆಟ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ. ಸೊ ಫೋರ್ತ್ ಸ್ಟೆಪ್, ಮಲ್ಟಿಪ್ಲೈ ಇನ್ಸೈಡ್ ದ ಬ್ರಾಕೆಟ್. ಸ್ಟೆಪ್ಸ್ ಪ್ರೊಸೀಜರ್ ಲಾಂಗ್ ಇರುತ್ತೆ, ಪ್ರಾಸೆಸ್ ನ ಅರ್ಥ ಮಾಡ್ಕೊಳ್ಳೋಕೆ. ಸೊ ನೀವು ಎಕ್ಸಾಮ್ ಅಲ್ಲಿ ಫಾಸ್ಟ್ ಆಗಿ ಮಾಡ್ಬೋದು, ಪ್ರಾಸೆಸ್ ಅರ್ಥ ಆದ್ರೆ ಫಾಸ್ಟ್ ಆಗಿ ಮಾಡಕ್ಕಾಗತ್ತೆ, ಇಲ್ಲಾಂದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತೀರಾ. ಓಕೆ, ನಾವು m power 1, L power 2, t power minus 2 on the left hand side. ಇದು ಒಳಗಡೆ ತಗೊಂಡ್ರೆ m power x, L power x, t power minus x. ಓಕೆ ಸರ್. L power 2y sir, okay, and t power z sir, okay. ಇವಾಗ equate. Okay, next step ಏನು, equate. ಏನು equate ಮಾಡಬೇಕು, equate mass, length and time. Okay, equate mass, length, time. Okay, so first equate ಅಂತ ಹೇಳಿದಾಗ, so first mass ನ ಕನ್ಸಿಡರ್ ಮಾಡ್ಕೋತೀನಿ. Okay, so first mass ನ equate ಮಾಡ್ತೀನಿ. equating mass ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಪವರ್ಸ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಪವರ್ಸ್ ನೋಡ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ಮಾಸ್ ಓನ್ಲಿ. ಲೆಫ್ಟ್ ಹ್ಯಾಂಡ್ ಸೈಡ್ ಮಾಸ್ ಎಷ್ಟಿದೆ, ಮಾಸ್ ಇದೆ, ಪವರ್ ಎಷ್ಟಿದೆ, ಪವರ್ಸ್ ಈಕ್ವೇಟ್ ಮಾಡಬೇಕು. ಓಕೆ, ದಟ್ ಈಸ್ ದ 1. ಓಕೆ ಸರ್, 1. ಸೊ ದಟ್ ಈಸ್ ದ 1. ರೈಟ್ ಹ್ಯಾಂಡ್ ಸೈಡ್ ಸರ್, ಇಲ್ಲಿ m ಪವರ್ x ಇದೆ, ಮಿಕ್ಕಿದ್ದು ಎಲ್ಲಾದ್ರೂ m ಇದೆನಾ, ಇಲ್ಲ. ದೇರ್ ಫೋರ್ 1 is equals to x. ಫೈನ್. ನೆಕ್ಸ್ಟ್ ಒನ್, ಸೊ ಸರ್ ಈಕ್ವೇಟ್ ಫಾರ್ ಅ ಲೆಂತ್ ಅಂದ್ರೆ ಪವರ್ಸ್ ಆಫ್ ಅ ಲೆಂತ್. ಓಕೆ, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡೋಣ, ಪವರ್ ಎಷ್ಟಿದೆ, ಲೆಂತ್ 2 ಇದೆ. therefore left hand side it is the 2, that is equals to right hand side ಎಲ್ಲಿದೆನಾ, ಇದೆ ಸರ್, ಪವರ್ ಎಷ್ಟಿದೆ, x, ಮತ್ತೆ ಎಲ್ಲಿದೆ, ಇಲ್ಲಿದೆ ಸರ್, that is the power 2y. therefore x plus 2y. ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. x ವ್ಯಾಲ್ಯೂ ಎಷ್ಟಿದೆ, 1, therefore 1 plus 2y ಎಷ್ಟಾಗುತ್ತೆ, ಈ ಕಡೆ ಸೆಂಡ್ ಮಾಡಿದ್ರೆ 2 minus 1 1 ಆಗುತ್ತೆ, that is the 2y. therefore y is equals to 1/2. y ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, that is the time. ಓಕೆ, ಸೊ ಟೈಮ್. ಸೊ ಟೈಮ್ ಅಂತ ಬಂದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟಿದೆ, -2 ಸರ್, ಅಲಾಂಗ್ ವಿತ್ ಸೈನ್ಸ್. ಓಕೆ, ಸೈನ್ ನ ಕನ್ಸಿಡರ್ ಮಾಡ್ಕೊಳ್ಳಬೇಕು. ನೆಕ್ಸ್ಟ್ ಒನ್, ಸರ್ ಇಲ್ಲಿ -x ಇದೆ. ಓಕೆ, -x, ಮಿಕ್ಕಿದಲ್ಲಿದೆ +z ಇದೆ. ಓಕೆ, +z. ಸೊ ಇವಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಓಕೆ, -2 ದಟ್ ಈಸ್ ಈಕ್ವಲ್ಸ್ ಟು x ವ್ಯಾಲ್ಯೂ ಎಷ್ಟಿದೆ, -1, 1 ಇದೆ, ಇಲ್ಲಿ -1 +z ವ್ಯಾಲ್ಯೂ ಆಸ್ ಇಟ್ ಈಸ್. ಓಕೆ, ನಾವು if I send this to the left hand side ಏನಾಗುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ, -2 + 1 ಎಷ್ಟಾಗುತ್ತೆ, -1 ಆಗುತ್ತೆ. ಸೊ ದಟ್ z is equals to -1. ಓಕೆ, ಸೊ ಇಷ್ಟೇ ಸಿಂಪಲ್, ಏನಿಲ್ಲ. ಒಂದು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಓಕೆ, ಸೊ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರ, ಜಸ್ಟ್ ರಿವಿಷನ್ ಮಾಡ್ತಿದ್ರ ಅಂದ್ರೆ ಇಟ್ ಇಸ್ ಲೈಕ್ ನೀರು ಕುಡ್ದ ಹಾಗೆ. ಓಕೆ, ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇಲ್ಲಿ ಇವಾಗ ನಾನೇನಾದ್ರು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನರ್ಜಿದು ಇನ್ ಟರ್ಮ್ಸ್ ಆಫ್ momentum, area and time ರೆಪ್ರೆಸೆಂಟ್ ಮಾಡಿದ್ರೆ, what is the power of a P,
ಎಕ್ಸ್ ಇದೆಯಲ್ಲ, ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 1, ದೇರ್ ಫೋರ್ ಪಿ ಪವರ್ 1. ಎ ಪವರ್ ವೈ, ವೈ ವ್ಯಾಲ್ಯೂ ಎಷ್ಟಿದೆ 1/2. ಓಕೆ, ಟಿ ಪವರ್ ದಟ್ ಇಸ್ ಅ ಝೆಡ್, ಝೆಡ್ ವ್ಯಾಲ್ಯೂ ದಟ್ ಇಸ್ ಅ -1. ದಟ್ಸ್ ಆಲ್. 1/2 minus 1. 1, 1, 1, 1, 1, 1, 1/2 minus 1. That is option D is the right answer. Okay. Option D is the right answer. Simple ಆಗಿರುತ್ತೆ, simple calculations ಇರುತ್ತೆ, ಏನು difficulty ಏನೂ ಇರಲ್ಲ. Okay. Now, let's move on to the next question. If P, Q are physical quantities having different dimensions, which of the following combinations can never be meaningful quantity? ಅಂದ್ರೆ ಯಾವ ಕಾಂಬಿನೇಷನ್ ಅದಕ್ಕೆ ಮೀನಿಂಗೇ ಇಲ್ಲ ಅಂತ ಹೇಳ್ತಿರೋದು. ಸೊ ಇಲ್ಲಿ ನೀವು ಕ್ವಶನ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಏನು ಅಂತ ಹೇಳಿದ್ರೆ ಡಿಫ್ರೆಂಟ್ ಡೈಮೆನ್ಷನ್ಸ್. ಓಕೆ, ಅಕಾರ್ಡಿಂಗ್ ಟು ಹೋಮೋಜಿನಿಟಿ ಪ್ರಿನ್ಸಿಪಲ್ ಪ್ರಕಾರ. ಓಕೆ, ಅಕಾರ್ಡಿಂಗ್ ಟು ಹೋಮೋಜಿನಿಟಿ ಪ್ರಿನ್ಸಿಪಲ್ ಪ್ರಕಾರ ಓಕೆ, ಹೋಮೋಜಿನಿಟಿ ಪ್ರಿನ್ಸಿಪಲ್ ಪ್ರಕಾರ ಫಾರ್ ಎಕ್ಸಾಂಪಲ್ ಎಕ್ಸ್ ಇದೆ ಅನ್ಕೊಳ್ಳಿ, y ಪ್ಲಸ್ ಝೆಡ್ ಅಂತ ಬರಿತೀವಿ. ಅಂದ್ರೆ ಡೈಮೆನ್ಷನ್ಸ್ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ y ಪ್ಲಸ್ ಝೆಡ್. ಅಥವಾ ಇದನ್ನ ಡೈಮೆನ್ಷನ್ಸ್ ಅಂತ ಹೇಗೆ ಹೇಳ್ತೀರಾ? ಡೈಮೆನ್ಷನ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಡೈಮೆನ್ಷನ್ಸ್ ಆಫ್ y, ಡೈಮೆನ್ಷನ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಡೈಮೆನ್ಷನ್ಸ್ ಆಫ್ z. ದಟ್ ಮೀನ್ಸ್ ಡೈಮೆನ್ಷನ್ಸ್ ಆಫ್ y ಮಸ್ಟ್ ಬಿ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ z ಅಂತ ಅರ್ಥ. ಅಂದ್ರೆ ಇದ್ರ ಪ್ರಕಾರ ಹೇಳೋದೇನಂದ್ರೆ ಅಕಾರ್ಡಿಂಗ್ ಟು ಹೋಮೋಜಿನಿಟಿ ಪ್ರಿನ್ಸಿಪಲ್, the same physical quantities can be added or subtracted. Okay, same physical quantities can be added or subtracted, but different physical quantities cannot be added or subtracted directly. Andre sir, you can multiply different physical quantities. You can divide different physical quantities, but you cannot add or subtract the same physical quantities. ಸರ್ ಏನು ಹೇಳ್ತಿದ್ರ? ಅರ್ಥ ಆದಂಗಿದೆ ಬಟ್ ಅರ್ಥ ಆಗ್ತಿಲ್ಲ ಅಂತ ನೀವು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಿರಲ್ಲ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 1 kg ಮಾಸ್ ಇದೆ, ಎನಿಥಿಂಗ್, ರೈಸ್ ಆದರೂ ತಗೊಳ್ಳಿ ಅಥವಾ ಗೋಧಿ ಆದರೂ ತಗೊಳ್ಳಿ, ಎನಿಥಿಂಗ್. ಓಕೆ, ಸೊ ಮಾಸ್ ಇದೆ. ಅದೇ ರೀತಿ ಇಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಮಾಸ್ ಜೊತೆನೇ ಆಡ್ ಮಾಡ್ಬೋದು. ಹೇಗೆ ಸರ್? 10 kg ಎಕ್ಸಾಂಪಲ್ ಹೇಳ್ತೇನೆ, 10 kg ಪ್ಲಸ್ 10 kg ದಾಟ್ ವಿಲ್ ಬಿ ದ 20 kg. ಓಕೆ, ಮಾಸ್ ಜೊತೆನೇ ಆಡ್ ಮಾಡಬಹುದು, ಮಾಸ್ ಜೊತೆನೆ ಸಬ್ಟ್ರಾಕ್ಟ್ ಮಾಡಬಹುದು. ಎಕ್ಸಾಂಪಲ್ 100 kg ಮಾಸ್ನ ಲೆಟ್ಸ್ ಸೇ 20 kg ಮೈನಸ್ ಮಾಡಿದ್ವಿ ಅನ್ಕೊಳ್ಳಿ, ಎಷ್ಟು ಬಂತು? 80 kg ಬಂತು. ಸೊ ಯು ಕ್ಯಾನ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್, ಬಟ್ ಯು ಕ್ಯಾನ್ ನಾಟ್ ಆಡ್ ಸಬ್ಟ್ರಾಕ್ಟ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದ್ರೆ ಎಕ್ಸಾಂಪಲ್ ನೋಡಿ, 10 kg ಮಾಸ್ ಅಂಡ್ 10 ಮೀಟರ್ ಡಿಸ್ಟೆನ್ಸ್ ಆಡ್ ಮಾಡಿ ಅಂದ್ರೆ ಆಡ್ ಮಾಡೋಕ್ಕಾಗತ್ತಾ? ಇಲ್ಲಿ ಮಾಸ್ 10 kg ಮಾಸ್ ಜೊತೆ 10 ಮೀಟರ್ ಡಿಸ್ಟೆನ್ಸ್ ನ ಆಡ್ ಮಾಡೋಕ್ಕಾಗತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಬಟ್ ಅದೇ ನೀವು 10 kg ಮಾಸ್ನ ವಾಲ್ಯೂಮ್ ನ ಫಾರ್ ಎಕ್ಸಾಂಪಲ್ 10 kg ಮಾಸ್ ಆಡ್ ವಿತ್ 1 ಮೀಟರ್ ಕ್ಯೂಬ್ ವಾಲ್ಯೂಮ್ ಅಂತ ಹೇಳಿದ್ರೆ ಆಡ್ ಮಾಡೋಕ್ಕಾಗಲ್ಲ, ಸಬ್ಟ್ರಾಕ್ಟು ಮಾಡೋಕ್ಕಾಗಲ್ಲ. ಬಟ್ ಅದೇ ಮಾಸ್ ಅಂಡ್ ವಾಲ್ಯೂಮ್ ನ ಡಿವಿಷನ್ ಮಾಡ್ಬೋದು, ನಮಗೆ ಹೊಸ ಫಿಸಿಕಲ್ ಕ್ವಾಂಟಿಟಿ ಸಿಗುತ್ತೆ. ಹೇಗೆ? ಮಾಸ್ ಬೈ ವಾಲ್ಯೂಮ್ ದಟ್ ಈಸ್ ದ ಡೆನ್ಸಿಟಿ. ಸ್ಪೀಡ್ ಬೈ, ಓಕೆ, ಸ್ಪೀಡ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬಹುದು? ಸ್ಪೀಡ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರೆ ಡಿಸ್ಟೆನ್ಸ್ ನ ಡಿವಿಷನ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದ್ರೆ ನಮಗೆ ಸ್ಪೀಡ್ ಸಿಗುತ್ತೆ. ಡಿಸ್ಪ್ಲೇಸ್ಮೆಂಟ್ ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದ್ರೆ ದಟ್ ವಿಲ್ ಬಿ ದ ವೆಲಾಸಿಟಿ. ಯು ಕ್ಯಾನ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟಿ, ಬಟ್ ಯು ಕೆನ್ ನಾಟ್ ಆಡ್ ಸಬ್ಟ್ರಾಕ್ಟ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಅಂದ್ರೆ ಒಂದೇ ಒಂದು ರೂಲ್ ಇರುತ್ತೆ ನಮಗೆ, ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ನ ಆಡ್ ಮಾಡಬಹುದು, ಸಬ್ಟ್ರಾಕ್ಟ್ ಮಾಡಬಹುದು. ದಟ್ಸ್ ಆಲ್. ಓಕೆ, ನಾವು ನೋಡಿ ನೆವರ್ ಮೀನಿಂಗ್ಫುಲ್ ಅಂದ್ರೆ ಏನ್ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಡೈರೆಕ್ಟ್ ಆಗಿ ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ಲ. ಡೈರೆಕ್ಟ್ ಆಗಿ ಇದೆ ಆಪ್ಷನ್ ಏನೇ ಕರೆಕ್ಟ್. ಆಪ್ಷನ್ ಬಿ ಏನಾಗುತ್ತೆ? ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡ್ಬೋದು, ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಡಿವಿಷನ್ ಮಾಡ್ಬೋದು, ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಸ್ಕ್ವೇರ್ ನ ತಗೊಂಡು, ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ ನೆಕ್ಸ್ಟ್ ಡಿವಿಷನ್ ಮಾಡ್ಬೋದು. ಬಟ್ ಒಂದೇ ಒಂದು ಕಂಡೀಷನ್ ಏನಂದ್ರೆ ಡೈರೆಕ್ಟ್ ಆಗಿ ಆಡ್ ಮತ್ತು ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಯಾವ ಫಿಸಿಕಲ್ ಕ್ವಾಂಟಿಟೀಸ್ ನ? ದ ಕ್ವಾಂಟಿಟೀಸ್ ವಿಚ್ ಇಸ್ ಹ್ಯಾವಿಂಗ್ ಡಿಫರೆಂಟ್ ಡೈಮೆನ್ಷನ್ಸ್. ಓಕೆ, ಸೇಮ್ ಡೈಮೆನ್ಷನ್ಸ್ ಇದ್ರೆ ಮಾತ್ರ ಆಡ್ ಮತ್ತು ಸಬ್ಟ್ರಾಕ್ಟ್ ಮಾಡೋಕ್ಕೆ ಆಗುತ್ತೆ. therefore option A is the right answer. Now let's move on to the next question. Photon is a quantum of radiation with energy is equals to h nu, where nu is the frequency and h is the Planck's constant. The dimensions of h are the same as that of. Okay, so ಇಲ್ಲಿ ನಮಗೆ ಆಲ್ರೆಡಿ ನಾವು ಫೈಂಡ್ ಮಾಡಿದೀವಿ what is the
ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಡೈಮೆನ್ಷನ್ಸ್ ಅಂತೇಳಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ಅರ್ಥ ಆಗಿಲ್ಲ, ಮತ್ತೊಂದ್ಸತಿ ಬರೀತೀನಿ ನೋಡಿ. ಸೊ ಎನರ್ಜಿ ದಟ್ ಈಸ್ ಗಿವೆನ್ ಬೈ ಎಚ್ ನ್ಯೂ, ರೈಟ್? ಸೊ ಎಚ್ ನ್ಯೂ ಅನ್ನೋದು ಫ್ರೀಕ್ವೆನ್ಸಿ ಅಂತ ಹೇಳಿದ್ದಾರೆ. ಸೊ ಕೆಲವು ಸ್ಟೂಡೆಂಟ್ಸ್ಗೆ ಇದು ನ್ಯೂ ಅಂದ್ರೆ ಗೊತ್ತಾಗಲ್ಲ, ದೇರ್ ಫೋರ್ ಫ್ರೀಕ್ವೆನ್ಸಿ ಅಂತಾನೆ ಬರೀತೀನಿ. ಓಕೆ, ನಮಗೆ ಇವಾಗ ಎಚ್ ವ್ಯಾಲ್ಯೂ ಬೇಕು. ಎಚ್ ವ್ಯಾಲ್ಯೂ ಬೇಕಂದ್ರೆ ರೀಅರೇಂಜ್ ದಿಸ್ ಇಕ್ವೇಶನ್, ಇ ಡಿವೈಡೆಡ್ ಬೈ ಎಫ್ ಅಂತ ಬರೀತೀವಿ. ವಾಟ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ ಆಫ್ ಇ? That is the energy, sir, m power 1, L power 2, T power minus 2, sir. Okay. And what about the frequency? That is the T power minus 1, sir. Okay. And ಇದನ್ನ simplification ಮಾಡಿದ್ರೆ we will be getting m power 1, L power 2, T power minus, okay, frequency ತಾನೆ? ಹ. Right. So T power minus 1. So H ದು ವ್ಯಾಲ್ಯೂ ಬಂತು. H ದು ವ್ಯಾಲ್ಯೂ ಬಂತು. ಬಟ್ ಇಲ್ಲಿ ಆಪ್ಷನ್ಸ್ ನೋಡಿ. ಸೊ ಲೀನಿಯರ್ ಮೊಮೆಂಟಮ್, ಓಕೆ. ಸೊ ಲೀನಿಯರ್ ಮೊಮೆಂಟಮ್, ಲೀನಿಯರ್ ಇಂಪಲ್ಸ್ ಅಂದ್ರೆ ಜೆ ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡೆಲ್ಟಾ ಟಿ. ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದೀವಿ. ಎಲ್ಲಿ ಇಂಪಲ್ಸ್ ಇದೆ ನೋಡಿ, ಎಂ ಪವರ್ 1, ಎಲ್ ಪವರ್ 1, ಟಿ ಪವರ್ -1, 1 1 -1, ಓಕೆ, 1 1 -1, ಓಕೆ. ಸೊ 1 1 -1, 1 1 -1, ಓಕೆ. ಸೊ ದಿಸ್ ಇಸ್ ಡೈಮೆನ್ಷನ್ ಫಾರ್ಮುಲಾ ಆಫ್ ಲೀನಿಯರ್. ಅಂಡ್ ಆಂಗ್ಯುಲರ್ ಇಂಪಲ್ಸ್ ಏನ್ ಬರುತ್ತಂದ್ರೆ, ಸೊ ನಮಗೆ ಲೀನಿಯರ್ ಇಂಪಲ್ಸ್ ಮತ್ತೆ ಆಂಗ್ಯುಲರ್ ಇಂಪಲ್ಸ್, ಓಕೆ. ಸೊ ಲೀನಿಯರ್ ಇಂಪಲ್ಸ್ ಆಯ್ತಾ, ಆಂಗ್ಯುಲರ್ ಇಂಪಲ್ಸ್ಗೆ ಡೈರೆಕ್ಟ್ ಆಗಿ ನೀವು ಲೀನಿಯರ್ ಇಂಪಲ್ಸ್ ಯಾವ ತರ ಬರೀತೀರಾ, ಜೆ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಡೆಲ್ಟಾ ಟಿ ಅಲ್ವಾ. ಸೊ ಜೆ ಆಸ್ ಇಟ್ ಈಸ್ ಇರುತ್ತೆ, ಓಕೆ, ಇಲ್ಲಿ ಬರೀತೀನಿ. ಓಕೆ, ಆಂಗ್ಯುಲರ್ ಇಂಪಲ್ಸ್ಗೆ ಜೆ ಆಸ್ ಇಟ್ ಈಸ್, ಲೀನಿಯರ್ ಆಗಿದ್ರೆ ಎಫ್ ತಗೊಂತೀರಾ, ಅದೇ ಆಂಗ್ಯುಲರ್ ಆಗಿದ್ರೆ ಟಾರ್ಕ್ ತಗೊಂತೀರಾ, ದಾಟ್ ಡೆಲ್ಟಾ ಟಿ ಅಂತ ಬರೀತೀರಾ ಆಸ್ ಇಟ್ ಈಸ್, ಓಕೆ. ಸೊ ಮಿಕ್ಕಿದ್ದು, ಸೊ ಟಾರ್ಕ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಟಾರ್ಕ್ ಈಸ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್ ಇಂಟು ಎಫ್, ಓಕೆ. ಸೊ ಎಫ್ ಆಗಲ್ಲ, ಪಿ ಆಗುತ್ತೆ, ಓಕೆ. ಸೊ ಟಾರ್ಕ್, ಅಥವಾ ಸೊ ಟಾರ್ಕ್ ಆಸ್ ಇಟ್ ಇಸ್ ಬರೀಣ, ಸೊ ಡೆಲ್ಟಾ ಟಿ. ಅಂಡ್ ನಾರ್ಮಲ್ ಆಗಿ ಎಫ್ ನ ಯಾವ ತರ ಬರೀತೀರಾ, ಮಾಸ್ ಇಂಟು ಆಕ್ಸಲರೇಷನ್, ಇದು ಬೇಡ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಬರೆಯೋಣ, ಅಥವಾ ರೇಟ್ ಆಫ್ ಮೊಮೆಂಟಮ್ ಬರಿಬೋದಲ್ಲ, ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಅಂತ ಬರಿತೀವಿ. ಸೊ ಟಾರ್ಕ್ ನ ಸಹಿತ ಯಾವ ತರ ಬರಿಬೋದು, ಪಿ ಬರಿಬೋದು, ಪಿ ನಥಿಂಗ್ ಬಟ್ ಆಂಗ್ಯುಲರ್ ಮೊಮೆಂಟಮ್ ಆಗುತ್ತೆ, ಓಕೆ. ಸೊ ಇಲ್ಲಿ ನಾವು ಬರೆಯೋದೇನು, ಜೆ ದಟ್ ಈಸ್ ಈಕ್ವಲ್ಸ್ ಟು ಟೌ ಡೆಲ್ಟಾ ಟಿ ಆಗುತ್ತೆ, ಓಕೆ. ಸೊ ಟೌ ಡೆಲ್ಟಾ ಟಿ. ಸೊ ಆಂಗ್ಯುಲರ್ ಇಂಪಲ್ಸ್ ಕೇಳಿರೋದ್ರಿಂದ ಡೈರೆಕ್ಟ್ ಆಗಿ ನೀವು ಬರೀಬಹುದು ಏನು, ಸೊ ಫಸ್ಟ್ ಟೌ ದಟ್ ಈಸ್ ಈಕ್ವಲ್ಸ್ ಟು ಟಾರ್ಕ್, ಓಕೆ. ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಪೊಸಿಷನ್ ವೆಕ್ಟರ್, ಓಕೆ. ನಾವು ಲೀನಿಯರ್ ಮೊಮೆಂಟಮ್ ಅಂದ್ರೆ ಪಿ ಬರುತ್ತೆ, ಟಾರ್ಕ್ ಅಂದ್ರೆ ಎಫ್ ಬರುತ್ತೆ, ಓಕೆ. ಲೀನಿಯರ್ ಮೊಮೆಂಟಮ್ ಅಂದ್ರೆ ಎಲ್ಗೆ ಆರ್ ಕ್ರಾಸ್ ಪಿ ಅಂತ ಬರುತ್ತೆ, ಇದಕ್ಕೆ ಆರ್ ಕ್ರಾಸ್ ಎಫ್ ಬರುತ್ತೆ, ಓಕೆ, ಆರ್ ಕ್ರಾಸ್ ಎಫ್, ಓಕೆ, ಆರ್ ಕ್ರಾಸ್ ಎಫ್. ಸೊ ಇಲ್ಲಿ ಇಂಪಲ್ಸ್ ನ ಬರೀತಾ ಇದೀನಿ, ಸೊ ಡೈರೆಕ್ಟ್ ಆಗಿ ಆರ್ ಎಫ್ ಸೈನ್ ಟೀಟಾ ಅಂತ ಬರೀತೀನಿ, ಸೈನ್ ಟೀಟಾ ಡೆಲ್ಟಾ ಟಿ, ಓಕೆ. ಇದು ಟಾರ್ಕ್ ತಾನೆ, ವೆಕ್ಟರ್ ಕ್ವಾಂಟಿಟಿ. ನಾವು ಆಂಗ್ಯುಲರ್ ಇಂಪಲ್ಸ್, ಓಕೆ, ಆಂಗ್ಯುಲರ್ ಇಂಪಲ್ಸ್ ದಟ್ ಈಸ್ ಗಿವೆನ್ ಬೈ ಎಂ ಪವರ್ 1, ಓಕೆ. ಸೊ ಪೊಸಿಷನ್ ಅಂದ್ರೆ ಎಲ್ ಪವರ್ 1, ಫೋರ್ಸ್ದು ಎಂ ಪವರ್ 1, ಎಲ್ ಪವರ್ 2, ಟಿ ಪವರ್ -2, ಅಂಡ್ ಸೈನ್ ಟೀಟಾ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಅಂಡ್ ಡೆಲ್ಟಾ ಟಿ ದಟ್ ಈಸ್ ದ ಟೈಮ್ ಟಿ ಪವರ್ 1, ಓಕೆ. ಸೊ ಎರಡನ್ನ ಕಂಪೇರ್ ಮಾಡಿ ಬರೆದಾಗ ಎಂ ಪವರ್ 1, ಎಲ್ ಪವರ್ 2, ಇಲ್ಲಿ ಇನ್ನೊಂದಿದೆ ಎಲ್ ಪವರ್ 3, ಓಕೆ, ಎಲ್ ಪವರ್ 2, ಎಲ್ ಪವರ್ 1, ಎಲ್ ಪವರ್ 3 ಆಗುತ್ತೆ. ಸೊ ದಿಸ್ ಇಸ್ ಎಲ್ ಪವರ್ -1 ಆಗುತ್ತೆ. ಇಲ್ಲಿ -2 + 1 ಎಷ್ಟಾಗುತ್ತೆ, -1 ಆಗುತ್ತೆ, ಓಕೆ. ಸೊ ಡೈಮೆನ್ಷನ್ ಫಾರ್ಮುಲಾ ಫಾರ್ ಆಂಗ್ಯುಲರ್ ಇಂಪಲ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಂ ಪವರ್ 1, ಎಲ್ ಪವರ್ 3, ಟಿ ಪವರ್ -1, ಓಕೆ, ಫೈನ್. ನೆಕ್ಸ್ಟ್ ಒನ್ ಲೀನಿಯರ್ ಮೊಮೆಂಟಮ್, ಓಕೆ. ಸೊ ಲೀನಿಯರ್ ಮೊಮೆಂಟಮ್ that is p that is equals to mass into velocity. So ಇಲ್ಲಿ ಬರೆಯೋದಾದ್ರೆ m power 1 velocity, l power 1, t power -1, okay. Now next one, angular momentum, okay. So angular momentum that is equals to mvr, ಡೈರೆಕ್ಟ್ ಆಗಿ, ಓಕೆ, ಡೈರೆಕ್ಟ್ ಆಗಿ ನಾವು ಬರೀಬಹುದು l ಈ ತರ ನಾವು ಬರೀಬಹುದು r ಕ್ರಾಸ್ p ಅಂತ ಬರೀಬಹುದು, ಅಥವಾ l is equals to r as it is. What about p? That is mv. ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ತಾ ಇದೀನಿ. So dimensional formula for this, okay. So dimensional formula for this that is equals to dimensional formula of r that is l power 1, dimensional formula for mass that is m power 1, dimensional formula for v andre velocity, okay. So that is l power 1, t power -1. So simplification ಮಾಡಿದ್ರೆ m power 1, l power 1 1 that is l power 2 and t power -1, okay. Now so compare these equation with h, okay. ಯಾವ್ದು ಮ್ಯಾಚ್ ಆಗ್ತದೆ, ಫಸ್ಟ್ ಆಪ್ಷನ್ m power 1, l power 1, ಇದು eliminated. Next one, m power 1, l power 3, ಇದು eliminated. P, m power 1, l power 1, ಇದು eliminated. Last one, angular momentum, m power 1, l power 2, t power -2. Yes, it is a matching.
Okay, so now option D is the right answer. Okay, right. So next one ನೋಡೋಣ. Which of the following ratio express the pressure? Okay, which of the ratio express a pressure? It is easy. Definition of a pressure ನೋಡ್ಕೊಂಡ್ರೆ ಸಾಕು. Okay, what is definition of a pressure? Perpendicular force acting on a surface. Okay, surface area ಅಂತ ಹೇಳ್ಬೋದು. Okay, force per unit area ಅಂತ ಹೇಳ್ಬೋದು. What is that? Force per unit area. So by the definition, directly you can consider force per unit area, that is option A. Okay, energy per unit length ನಾವೆಲ್ಲೂ ಯೂಸ್ ಮಾಡಿಲ್ಲ, ಎನರ್ಜಿ ಪರ್ ಏರಿಯಾ ಯೂಸ್ ಮಾಡಿಲ್ಲ, ಫೋರ್ಸ್ ಪರ್ ವಾಲ್ಯೂಮ್ ಇದನ್ನು ಸಹಿತ ಯೂಸ್ ಮಾಡಿಲ್ಲ. ಓಕೆ, ಸೊ ನಾವು ಯೂಸ್ ಮಾಡಿರೋದು ಫೋರ್ಸ್ ಪರ್ ಯೂನಿಟ್ ಏರಿಯಾ. ಇಟ್ ಇಸ್ ಅ definition of a pressure. Okay, now let's move on to the next question. Which of the following are not a unit of a time? ಯಾವುದು ನಾಟ್ ಎ ಯೂನಿಟ್ ಆಫ್ ಅ ಟೈಮ್ ಅಂತ ಹೇಳ್ತಿರೋದು? ಯೂನಿಟ್ ಆಫ್ ಟೈಮ್ ಅಲ್ಲ, ನಾಟ್ ಎ ಯೂನಿಟ್ ಆಫ್ ಅ ಟೈಮ್. ಸೆಕೆಂಡ್ ಯೂನಿಟ್ ಆಫ್ ಅ ಟೈಮ್, ಹವರ್ ಯೂನಿಟ್ ಆಫ್ ಅ ಟೈಮ್, ಇಯರ್ ಯೂನಿಟ್ ಆಫ್ ಅ ಟೈಮ್. ಓಕೆ, ವಾಟ್ ಅಬೌಟ್ ಲೈಟ್ ಇಯರ್? ಇಟ್ ಇಸ್ ಅ ಡಿಸ್ಟೆನ್ಸ್. ಓಕೆ, ಸೊ ಲೈಟ್ ಇಯರ್ ಅಂದ್ರೆ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಲೈಟ್ ಫಾರ್ 1 year in a vacuum with a speed 3 × 10⁸ meter per second. ಓಕೆ, ಅದನ್ನ ಲೈಟ್ ಇಯರ್ ಅಂತ ಕರಿತೀವಿ. ಇದು ಯೂನಿಟ್ ಆಫ್ ಅ ಡಿಸ್ಟೆನ್ಸ್. ಓಕೆ, ಯೂನಿಟ್ ಆಫ್ ಅ ಡಿಸ್ಟೆನ್ಸ್. ಓಕೆ, ಯೂನಿಟ್ ಆಫ್ ಅ ಡಿಸ್ಟೆನ್ಸ್. ಓಕೆ, ಇಲ್ಲಿ ಬರೀತೀನಿ, ಯೂನಿಟ್ ಆಫ್ ಡಿಸ್ಟೆನ್ಸ್. ಓಕೆ, now let's move to the next question. The physical quantity which is measured in the unit of Weber per ampere. Okay, Weber per ampere. This question is from second year. Okay, so Weber per ampere. So first one, self inductance ಮತ್ತೆ mutual inductance ಮತ್ತೆ magnetic flux. Magnetic flux ಯೂನಿಟ್ ಗೊತ್ತಿದೆ ನಮ್ಗೆ ಆಲ್ರೆಡಿ, ವೇಬರ್, ರೈಟ್, ವೇಬರ್. ಅಂಡ್ ಬೋತ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ. ಸೊ ಸೆಲ್ಫ್ ಇಂಡಕ್ಟನ್ಸ್ ಮತ್ತೆ ಮ್ಯೂಚುವಲ್ ಇಂಡಕ್ಟನ್ಸ್ ಇದು EMI ಬರುತ್ತೆ. ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ಈ ಕಾನ್ಸೆಪ್ಟ್ಗಳು ಇನ್ವಾಲ್ವ್ಮೆಂಟ್ ಇದೆ. ಓಕೆ, ನಾವು ಸೆಲ್ಫ್ ಇಂಡಕ್ಟನ್ಸ್ ಮತ್ತೆ ಮ್ಯೂಚುವಲ್ ಇಂಡಕ್ಟನ್ಸ್. ಸೊ ಮ್ಯೂಚುವಲ್ ಇಂಡಕ್ಟನ್ಸ್ ಮತ್ತೆ ಸೆಲ್ಫ್ ಇಂಡಕ್ಟನ್ಸ್ ವಿಲ್ ಬಿ ಡಿಫೈನ್ಡ್ ಫಾರ್ ಸೇಮ್. ಓಕೆ, ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಕರೆಂಟ್ ಅಂತ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಕರೆಂಟ್, ದೆನ್ ಯೂನಿಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಟ್ ಹ್ಯಾಸ್ ವೇಬರ್ ಅಂಡ್ ಇದು ಕರೆಂಟ್ ತಾನೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಕರೆಂಟ್. ಯೂನಿಟ್ ಆಫ್ ಕರೆಂಟ್ ದಟ್ ಇಸ್ ದ ಆಂಪಿಯರ್. ಮೇಲ್ಗಡೆ ತಗೊಂಡ್ ಬಂದ್ರೆ ಏನಾಗುತ್ತೆ, ವೇಬರ್ ಪರ್ ಯೂನಿಟ್ ಆಂಪಿಯರ್. ಓಕೆ, ವೇಬರ್ ಪರ್ ಆಂಪಿಯರ್. ಸೊ ವೇಬರ್ ಪರ್ ಆಂಪಿಯರ್ ದಟ್ ಈಸ್ ನಥಿಂಗ್ ಬಟ್ ಬೋತ್ ಎ ಅಂಡ್ ಬಿ, ದಟ್ ಈಸ್ ಸೆಲ್ಫ್ ಇಂಡಕ್ಟನ್ಸ್ ಮತ್ತೆ ಮ್ಯೂಚುವಲ್ ಇಂಡಕ್ಟನ್ಸ್. Now let's move on to the next question. The dimensions of the ratio of magnetic flux and permeability. ಇಲ್ಲಿ ನಮಗೆ permeability ಅಂದ ತಕ್ಷಣ ನಮಗೆ 3 ಟರ್ಮ್ಸ್ ಇರುತ್ತೆ. This permeability is related to the magnetic field. Permittivity is related for electric field. ಇಲ್ಲಿ permeability ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಹೋಗೋಣ. ಓಕೆ, ಸೊ ಫಸ್ಟ್ ಏನು ಕೊಟ್ಟಿರೋದು, ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲಿ ನಮಗೆ ರೇಷಿಯೋ ಕೇಳ್ತಿರೋದ್ರಿಂದ ಫಸ್ಟ್ ನಾವು ಫ್ಲಕ್ಸ್ ಮತ್ತೆ ಪರ್ಮೆಬಿಲಿಟಿನ ಎರಡನ್ನೂ ತಗೊಳ್ಳೋಣ. So magnetic flux it is given by the dot product of magnetic field and area. ಇದನ್ನ ನಾವು ಯಾವ ತರ ಬರೀಬಹುದು, BA cos theta sir. ಓಕೆ, ಇಲ್ಲಿ phi ಇದು theta, ಕನ್ಫ್ಯೂಸ್ ಆಗಬಾರ್ದು. ಓಕೆ, ನಾವು ಪರ್ಮಿಬಿಲಿಟಿಯಲ್ಲಿ ನಮಗೆ 3 ಟೈಪ್ಸ್ ಆಫ್ ಪರ್ಮಿಬಿಲಿಟಿ ಇದೆ. ಒಂದು ಪರ್ಮಿಬಿಲಿಟಿ ಆಫ್ ಎ ಫ್ರೀ ಸ್ಪೇಸ್ ಅಥವಾ ವ್ಯಾಕ್ಯೂಮ್ ಅಂತ ಹೇಳ್ಬೋದು, ಪರ್ಮಿಬಿಲಿಟಿ ಆಫ್ ಎ ಮೀಡಿಯಂ ಇದೆ, ರಿಲೇಟಿವ್ ಪರ್ಮಿಬಿಲಿಟಿ ಅಂತಲೂ ಇರುತ್ತೆ. ಬಟ್ ಇಲ್ಲಿ ಪರ್ಮಿಬಿಲಿಟಿ ಅಂತ ಕೊಟ್ಟಿರೋದ್ರಿಂದ ನಾನು ಸ್ವಲ್ಪ ಕನ್ವಿನ್ಸ್ ಆಗಿ ನಾನೇನು ಕನ್ಸಿಡರ್ ಮಾಡ್ತೀನಿ, ಪರ್ಮಿಬಿಲಿಟಿ ಆಫ್ ಅ ಫ್ರೀ ಸ್ಪೇಸ್ ನ ಕನ್ಸಿಡರ್ ಮಾಡ್ತೀನಿ. ದಟ್ ಇಸ್ ಅ ಮ್ಯೂ ನಾಟ್. ಸೊ ಇಲ್ಲಿ ಪರ್ಮಿಬಿಲಿಟಿ ಮ್ಯೂ ಅಂತ ಕೊಟ್ಟಿದ್ದಾರೆ, ನಾನು ಮ್ಯೂ ನಾಟ್ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿ ನಾನು ಮ್ಯೂ ಬದಲು ಮ್ಯೂ ನಾಟ್ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಯಾಕೆ ಸರ್ ಅಂತ ಹೇಳಿದ್ರೆ ಇಲ್ಲಿ ಪರ್ಮಿಬಿಲಿಟಿ ಅಂತ ಮಾತ್ರ ಕನ್ಸಿಡರ್ ಮಾಡಿರೋದು. ದೇ ಹ್ಯಾವ್ ನಾಟ್ ಸ್ಪೆಸಿಫೈಡ್ ವೆದರ್ ಇಟ್ ಇಸ್ ಅ ಪರ್ಮಿಬಿಲಿಟಿ ಆಫ್ ಅ ಫ್ರೀ ಸ್ಪೇಸ್ ಆರ್ ಪರ್ಮಿಬಿಲಿಟಿ ಆಫ್ ಅ ಮೀಡಿಯಂ ಆರ್ ರಿಲೇಟಿವ್ ಪರ್ಮಿಬಿಲಿಟಿ ಅಂತ. ಸೊ ಎಲ್ಲರದು ಡೈಮೆನ್ಷನ್ ಫಾರ್ಮುಲಾ ಸೇಮ್ ಇರುತ್ತೆ. ದೇರ್ಫೋರ್ ಐ ವಿಲ್ ಕನ್ಸಿಡರ್ ಪರ್ಮಿಬಿಲಿಟಿ ಆಸ್ ಅ ಮ್ಯೂ ನಾಟ್. ಓಕೆ, ನಾವು ಸೊ ಇದನ್ನ ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ಫಸ್ಟ್ ನಮಗೆ ಏನು ಬೇಕು, BA cos theta. ಸೊ cos theta ಡೈಮೆನ್ಷನ್ ಫಾರ್ಮುಲಾ ಇಗ್ನೋರ್ ಇಟ್. ನಾವು ವಾಟ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಹಿತ ಗೊತ್ತಿಲ್ಲ, ರೈಟ್? ಮ್ಯಾಗ್ನೆಟಿಕ್ ಫೀಲ್ಡ್ ಸಹಿತ ನಮಗೆ ಡೈಮೆನ್ಷನ್ ಫಾರ್ಮುಲಾ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಬೇಕು, ಯೂಸಿಂಗ್ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಮ್ಯಾಗ್ನೆಟಿಕ್ ಫೋರ್ಸ್ ಇಟ್ ಇಸ್ ಗಿವೆನ್ ಬೈ Q into V into B into sin theta. ಓಕೆ, ನಮಗೆ ಇಲ್ಲಿ ಬೇಕಾಗಿರೋದು B ವ್ಯಾಲ್ಯೂ, ದೇರ್ಫೋರ್ F ಡಿವೈಡೆಡ್ ಬೈ Q into V into sin theta. ಓಕೆ, ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು B ವ್ಯಾಲ್ಯೂ ಎಷ್ಟಿದೆ, F ಡಿವೈಡೆಡ್ ಬೈ Q into V into sin theta into A cos theta. ಇವಾಗ ಡೈಮೆನ್ಷನಲ್ ಫಾರ್ಮುಲಾ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫ್ಲಕ್ಸ್ ಕನ್ಸಿಡರ್ ಮಾಡ್ಕೊಂಡಾಗ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್ ಏನಿದೆ, m⁴1 l⁴1 t⁻⁻². ಓಕೆ, ಸೊ ಡಿವೈಡೆಡ್ ಬೈ Q ಏನಾಗುತ್ತೆ, Qದು a⁴1 t⁻1.
ಇಲ್ಲೂ ಸ್ವಲ್ಪ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗುತ್ತೆ, ಸರ್ ಕ್ಯೂ ಯಾಕೆ ಎ ಪವರ್ 1 ಟಿ ಪವರ್ 1. ಜಸ್ಟ್ ರಿಮೆಂಬರ್ ಡೆಫಿನೇಷನ್ ಆಫ್ ಅ ಕರೆಂಟ್. ಇಟ್ ಇಸ್ ದ ರೇಷೋ ಅಥವಾ ರೇಟ್ ಆಫ್ ಫ್ಲೋ ಆಫ್ ಅ ಚಾರ್ಜಸ್. ಸೊ ಇದನ್ನ ಕ್ಯೂ ಡಿವೈಡೆಡ್ ಬೈ ಟಿ ಅಂತ ಬರಿಬೋದಾ? ಎಸ್ ಸರ್. ನಮ್ಗೆ ಕ್ಯೂ ಬೇಕು ಅಂತಂದ್ರೆ ಐ ಇಂಟು ಟಿ ಬರಿಬೋದಾ? ಎಸ್ ಸರ್. ಡೈಮೆನ್ಷನ್ ಆಫ್ ಅ ಕ್ಯೂ ಅಂತಂದ್ರೆ ಡೈಮೆನ್ಷನ್ಸ್ ಆಫ್ ಅ ಕರೆಂಟ್, ದಟ್ ಇಸ್ ಎ ಪವರ್ 1, ಡೈಮೆನ್ಷನ್ಸ್ ಆಫ್ ಅ ಟೈಮ್, ದಟ್ ಇಸ್ ಅ ಟಿ ಪವರ್ 1. ಕರೆಕ್ಟಾ? ನಾವು ಇಲ್ಲಿ ವಿ ವೆಲಾಸಿಟಿ ಆಲ್ರೆಡಿ ಗೊತ್ತಿದೆ, ಎಲ್ ಪವರ್ 1 ಟಿ ಪವರ್ ಮೈನಸ್ 1, ಎಲ್ ಪವರ್ 1 ಟಿ ಪವರ್ ಮೈನಸ್ 1. ಸೈನ್ ಟೀಟಾ ಕಾಸ್ ಟೀಟಾಗೆ ಏನಾಯ್ತು? ಸೊ ಎ ಅಂತಂದ್ರೆ ದಟ್ ಇಸ್ ಅ ಏರಿಯಾ, ಸೊ ಡೈಮೆನ್ಷನ್ ಫಾರ್ಮುಲಾ ಆಫ್ ಏರಿಯಾ ದಟ್ ಇಸ್ ಎಲ್ ಪವರ್ 2. And cos theta, sin theta, these are trigonometric functions. So trigonometric functions, exponential functions, logarithmic functions, constants. Okay, constants. ಮತ್ತೆ ಕೊನೆಗೆ ಇನ್ನೊಂದು ಬರುತ್ತೆ numbers. All these do not have a dimensions. ಅಂದ್ರೆ dimensionless quantities ಅಂತ ಹೇಳ್ಬೋದು. Okay, now so further simplification ಮಾಡಿದ್ರೆ ನೋಡೋಣ. t power minus 1 ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. t power minus 1 and t power plus 1 gone. ಓಕೆ, ನೆಕ್ಸ್ಟ್ ಒನ್ ಎ ಪವರ್ 1 ಎಲ್ ಪವರ್ 1 ಮಾತ್ರ ಉಳಿತು. ಸೊ ಇಲ್ಲಿ ಎಲ್ ಪವರ್ 1 ಎಲ್ ಪವರ್ 1 ಅದು ಗಾನ್. ಸೊ ಮಿಕ್ಕಿದ ಕೆಳಗಡೆ ಎ ಮಾತ್ರ. ದೇರ್ ಫೋರ್ ಎಂ ಪವರ್ 1 ಈ ಎಲ್ ಪವರ್ 2 ನ ಈ ಕಡೆ ತಗೊಂಡ್ ಬರೋಣ. ಎಲ್ ಪವರ್ 2 ಮಿಕ್ಕಿದೇನು ಟಿ ಪವರ್ ಮೈನಸ್ 2, ಟಿ ಪವರ್ ಮೈನಸ್ 2. ಓಕೆ, ಟಿ ಪವರ್ ಮೈನಸ್ 2 ಇದನ್ನ ಮೇಲ್ಗಡೆ ತಂದ್ರೆ ಎ ಪವರ್ ಮೈನಸ್ 1 ಆಗುತ್ತೆ. ಓಕೆ, ಸೊ ಫೈನಲ್ ಆಗಿ ನಾನು ಹೇಳೋದು ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಎಂ ಪವರ್ 1 ಎಲ್ ಪವರ್ 2 t power minus 2 a power minus 1. Okay, so this is dimensional formula for magnetic flux. ಇನ್ನೊಂದು ಯಾವುದು ಇದೆ? ಪರ್ಮೇಬಿಲಿಟಿ. ಸೊ ಪರ್ಮೇಬಿಲಿಟಿಗೆ ನಾವು ಸಿಂಪಲ್ ಆಗಿ ಫೋರ್ಸ್ ಬಿಟ್ವೀನ್, ಓಕೆ, ಫೋರ್ಸ್ ಬಿಟ್ವೀನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್, ಫೋರ್ಸ್ ಬಿಟ್ವೀನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೋಣ. ಫೋರ್ಸ್ ಪರ್ ಯೂನಿಟ್ ಲೆಂತ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಅಥವಾ ಮ್ಯೂ ನಾಟ್ ಡಿವೈಡೆಡ್ ಬೈ 4 pi 2i1 i2 ಡಿವೈಡೆಡ್ ಬೈ ಡಿ. ಇಲ್ಲಿ ನೋಡಿ ಮೀನಿಂಗ್ ಆಫ್ ದ ಸಿಂಬಲ್. ಎಫ್ ಮೀನ್ಸ್ ಫೋರ್ಸ್, ಎಲ್ ಮೀನ್ಸ್ ಪರ್ ಯೂನಿಟ್ ಆಫ್ ಲೆಂತ್ ಅಂದ್ರೆ 1 ಮೀಟರ್ಗೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ. ಅಂಡ್ ಮ್ಯೂ ನಾಟ್ ಡಿವೈಡೆಡ್ ಬೈ 4 pi, ಸೊ ಇಟ್ ಈಸ್ ಅ ಕಾನ್ಸ್ಟೆಂಟ್. 2 ಈಸ್ ಆಲ್ಸೋ ಕಾನ್ಸ್ಟೆಂಟ್. i1 i2 ನಥಿಂಗ್ ಬಟ್ ಈ 2 ಕಂಡಕ್ಟರ್ಸ್ ನ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಅದರಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತದೆ? i1 ಅಂದ್ರೆ ದ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ 1, i2 ಅಂತಂದ್ರೆ ದ ಕರೆಂಟ್ ಫ್ಲೋಯಿಂಗ್ ಇನ್ ಕಂಡಕ್ಟರ್ 2. ಅಂಡ್ ಡಿ ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಂಡಕ್ಟರ್ಸ್. ಫಾರ್ ಎಕ್ಸಾಂಪಲ್ ಇವು 2 ಕಂಡಕ್ಟರ್ಸ್ ಇದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್? ಇಲ್ಲಿ ನೋಡಿ ಇದು ಕಮ್ಮಿ, ಇದು ಜಾಸ್ತಿ, ಈ ತರ ಮೂವ್ ಆಗ್ತಿದ್ರೆ ಜಾಸ್ತಿ. ಸೊ ಈ ಎರಡು ಮಧ್ಯೆ ಇರುವಂತ ಡಿಸ್ಟೆನ್ಸ್ ನಾವು ಡಿಸ್ಟೆನ್ಸ್ ಬಿಟ್ವೀನ್ 2 ಕಂಡಕ್ಟರ್ಸ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ಡಿ. ನಮಗೆ ಬೇಕಾಗಿರೋದು ಮ್ಯೂ ನಾಟ್. ದೇರ್ ಫೋರ್ ರೀಅರೇಂಜ್ ದಿಸ್. ರೀಅರೇಂಜ್ ಮಾಡಿದ್ರೆ 4 pi ಡಿ ಎಫ್, ಓಕೆ, ಸೊ ಡಿವೈಡೆಡ್ ಬೈ 2, ಇಲ್ಲಿ ಮ್ಯೂ ನಾಟ್ ಬೇಕಲ್ವಾ, ಮ್ಯೂ ನಾಟ್ ಆಸ್ ಇಟ್ ಈಸ್ ಇಟ್ಕೊಂಡಿದ್ರಿ. 4 pi ಡಿ ಎಫ್, ಓಕೆ, ಅಂಡ್ 2 i1 i2 ಇಂಟು ಎಲ್. ಓಕೆ, ಇಷ್ಟ ಆಯ್ತಾ? ನಾವು ಇವಾಗ ಡೈಮೆನ್ಷನ್ ಫಾರ್ಮುಲಾ ಮ್ಯೂ ನಾಟ್ ಅಥವಾ ಮ್ಯೂ ಅಂತಾನು ಬರಿಬಹುದು. ಓಕೆ, ನಾವು ಸೊ 4 ಅನ್ನೋದು ಕಾನ್ಸ್ಟೆಂಟ್, ಪೈ ಅನ್ನೋದು ಕಾನ್ಸ್ಟೆಂಟ್, ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಅಂಡ್ ಡಿ ಅನ್ನೋದು ಡಿಸ್ಟೆನ್ಸ್, ದೇರ್ ಫೋರ್ ಎಲ್ ಪವರ್ 1. ಅಂಡ್ ಎಫ್ ಅನ್ನೋದು ಫೋರ್ಸ್, ಎಂ ಪವರ್ 1 ಎಲ್ ಪವರ್ 1 ಟಿ ಪವರ್ ಮೈನಸ್ 2 ಡಿವೈಡೆಡ್ ಬೈ 2 ಅನ್ನೋದು ಕಾನ್ಸ್ಟೆಂಟ್, i1 a ಪವರ್ 1, i2 a ಪವರ್ 1, ಎಲ್ ಅನ್ನೋದು ಎಲ್ ಪವರ್ 1. ಓಕೆ, ನಾ ಸೊ ಇವಾಗ ಎಲ್ ಪವರ್ 1 ಗಾನ್. ಓಕೆ, ಮಿಕ್ಕಿದ್ದೇನು ಸರ್? ಮ್ಯೂ ಆರ್ ಮ್ಯೂ ನಾಟ್. ಓಕೆ, ಮ್ಯೂ ಆರ್ದು ಎಲ್ಲರದು ಸೇಮ್ ಇರುತ್ತೆ. ಓಕೆ, ಮ್ಯೂ ಆರ್ದು ಬೇಡ, ಸೊ ಎರಡು ಇರಲಿ. ಓಕೆ, ಸೊ ಯಾಕೆಂತ ರೀಸನ್ ಹೇಳ್ತೀನಿ. ಎಂ ಪವರ್ 1 ಎಲ್ ಪವರ್ 1, ಓಕೆ, ಮಿಕ್ಕಿದ್ದು ಎಲ್ ತಾನೆ? ಎಸ್ಟ್ ಟಿ ಪವರ್ ಮೈನಸ್ 2 ಎ ಪವರ್ ಮೈನಸ್ 2. ಯಾಕೆ ಇಲ್ಲಿ ಎ ಪವರ್ 1 ಎಷ್ಟಾಯ್ತು? ಎ ಪವರ್ 2. ಅದು ಮೇಲ್ಗಡೆ ಬಂದ್ರೆ ಎ ಪವರ್ ಮೈನಸ್ 2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಪರ್ಮೇಬಿಲಿಟಿ ಆಯ್ತು. ನಮಗೆ ಕೇಳಿರೋದೇನು? ನಮಗೆ ಕೇಳಿರೋದು ರೇಷೋ. ಯಾವ್ದ್ರದ್ದು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಟು ದ ಪರ್ಮೇಬಿಲಿಟಿ, ಫೈ ಡಿವೈಡೆಡ್ ಬೈ ಮ್ಯೂ. ಸೊ ಫೈ ಏನಿದೆ ನೋಡ್ಕೋಣ. 1 2 minus 2 minus 1. ಓಕೆ, 1 2 minus 2 minus 1. 1 2 minus 2 minus 1 ಅಂದ್ರೆ a ಪವರ್ ಮೈನಸ್ 1 ಡಿವೈಡೆಡ್ ಬೈ ಇದರದೇನಿದೆ 1 1 minus 2 minus 2 1 1 minus 2 minus 2. ಓಕೆ, ನಾವು ಇವಾಗ ನೋಡಿ m ಪವರ್ 1 ಗಾನ್. ಬಟ್ ಅದನ್ನ ಅದೇ ರೀತಿ ಬರೆಯಕ್ಕಾಗಲ್ಲ, m ಪವರ್ 0 ಅಂತ ಬರೆಯೋಣ. l ಪವರ್ 2 l ಪವರ್ 1 ಒಂದು ಇಲ್ಲೂ ಆಯ್ತು, ಇದು ಫುಲ್ ಆಯ್ತು. ಓಕೆ, ಇದೆಷ್ಟು ಉಳಿತದೆ? l ಪವರ್ 1. t ಪವರ್ ಮೈನಸ್ 2 t ಪವರ್ ಮೈನಸ್ 2 ಗಾನ್. t ಪವರ್ 0.
ಆ್ಯಂಡ್ ಇಲ್ಲಿ ಮೇಲ್ಗಡೆ ಬಂದರೆ ಏನಾಗುತ್ತೆ ಎ ಪವರ್ 1 ಆಗುತ್ತೆ. ಓಕೆ, ಸೊ ಫೈನಲ್ ಆಗಿ ರೇಷಿಯೋ ತೊಗೊಂಡ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಪರ್ಮಿಯಬಿಲಿಟಿ ತೊಗೊಂಡ್ರೆ ದಟ್ ಈಸ್ ಎಂ ಪವರ್ 0 ಎಲ್ ಪವರ್ 1 ಟಿ ಪವರ್ 0 ಎ ಪವರ್ 1. Okay, so which is the right answer for this? 0101. Power 0101. Option A. Direct ಆಗಿ option A is the right answer. Okay, so ಇಲ್ಲಿ 0101 ಇಲ್ಲ. So ಇಲ್ಲಿ 9 ಇದೆ, ಡೈರೆಕ್ಟ್ ಆಗಿ ಎಲಿಮಿನೇಷನ್. ನೆಕ್ಸ್ಟ್ ಒನ್ ಇಲ್ಲಿ 0101 ಬರಬೇಕು. ಬಿಕಾಸ್ ಆಫ್ ಟಿ ಇಟ್ ಇಸ್ ಆಲ್ಸೋ ಗಾನ್, ಮೈನಸ್ ಸಹಿತ ಇದೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಓಕೆ, ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಎ. Now let's move on to the next question. That is SI unit of a specific heat capacity. So this question is from again first year. That is the thermal properties of a matter. Okay. SI unit of a specific heat capacity. Okay. Heat absorbed ಅಥವಾ liberated by the body depends on mass of the substance and the specific heat capacity of the substance ಮತ್ತೆ change in a temperature. Okay. Now Q that is equals to mass, specific heat capacitance and delta T. That is change in temperature. ನಮಗೆ ಬೇಕಾಗಿರೋದು ಕೆಪಾಸಿಟಿ, ಐ ಮೀನ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ದೇರ್ಫೋರ್ Q divided by M delta T. Okay, ನಮಗೆ ಕೇಳಿರೋದೇನು SI ಯೂನಿಟ್. ದೇರ್ಫೋರ್ SI ಯೂನಿಟ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇದನ್ನ ಯಾವ್ದ್ರಲ್ಲಿ ಬರೀತೀರಾ? Q ಅನ್ನೋದು ಇಟ್ ಇಸ್ ಅ ಹೀಟ್ ಎನರ್ಜಿ ಇನ್ ಟರ್ಮ್ಸ್ ಆಫ್ SI ಯೂನಿಟ್. ಎನಿ ಫಾರ್ಮ್ ಆಫ್ ಎನರ್ಜಿ ಇನ್ ಅ SI ಯೂನಿಟ್ ದಟ್ ಇಸ್ ಅ ಜೌಲ್. ಓಕೆ, ಜೌಲ್. ಸೊ ಜೌಲ್ ಡಿವೈಡೆಡ್ ಬೈ ಮಾಸ್ ದಟ್ ಇಸ್ ಅ kg and temperature that is a Kelvin. So ಮೇಲ್ಗಡೆ ತಂದ್ರೆ ಏನಾಗುತ್ತೆ ಸರ್? ಜೋಲ್ means joule per kg per Kelvin. joule per kg per Kelvin. joule per kg ಅಷ್ಟೇ ಇರೋದು, joule per mole ಇಲ್ಲ. ಇದು SI ಯೂನಿಟ್ ಅಲ್ವಾ? joule per kg per Kelvin ಇದು ಸಹಿತ SI ಯೂನಿಟ್ ಅಲ್ಲ, ಬಟ್ ಯೂನಿಟ್ ಆಫ್ ದಿಸ್ ಸ್ಪೆಸಿಫಿಕ್ ಇಟ್ ಕೆಪಾಸಿಟಿ ಇಟ್ಸ್ ಓನ್ಲಿ. ಬಟ್ ಇಲ್ಲಿ ನಮಗೆ ಮೆನ್ಷನ್ ಮಾಡಿರೋದು ಯಾವುದು? SI ಯೂನಿಟ್. ಅದಕ್ಕೆ ಅದು ರಾಂಗು. Now next question. The ratio of dimensions of Planck's constant and that of a moment of inertia has the dimensions of ಅಂತ ಹೇಳ್ತಿದ್ದಾರೆ. The option A that is angular momentum, option B time, option C velocity, and option D a frequency. ಯಾವುದು ಕರೆಕ್ಟ್ ಆಗಿರುತ್ತೆ? ಸೊ ಫಸ್ಟ್ ನಾವು ಡೈಮೆನ್ಷನಲ್ ಫಾರ್ಮುಲಾ ಬರ್ಕೊಳ್ಳೋಣ. ರೇಷಿಯೋ ಆಫ್ ಡೈಮೆನ್ಷನ್ಸ್ ಆಫ್ Planck's constant. ಸೊ ಫಸ್ಟ್ Planck's constant ನ ಬರ್ಕೊಳ್ಳೋಣ. What is the dimensions of a Planck's constant? Planck's constant 1 2 minus 1. Okay, 1 2 minus 1. 1 2 minus 1. Okay, and moment of inertia that is given by mr square. Okay, formula and dimensions prakara bardre m power 1 l power 2 t power 0. Okay, and ratio kelirodu h divided by I. Therefore m power 1 l power 2 t power minus 1 divided by m power 1 l power 2 t power 0. You ನೋಡಿ, m power 1 gone, l power 2 gone. ಈ t power minus 1 ಮೇಲ್ಗಡೆ t power minus 1 ಆಗುತ್ತೆ. So dimensions of this t power 1 and frequency will have a same dimensions. Okay, so frequency will have a same dimension, that is the t power minus 1. So therefore right answer for this, that is the frequency. Direct ಆಗಿ velocity ಏನು ಬರುತ್ತೆ sir? That is l power 1 t power minus 1. time ಏನು ಬರುತ್ತೆ t, and angular moment already calculate ಮಾಡಿದೀವಿ. angular momentum that is L. 1 2 minus 1. Okay, so this is 1 2 minus 1. Okay, 1 2 minus 1. So ಇಲ್ಲಿ ನಮಗೆ ಬಂದಿರೋ t power minus 1 frequency ನಮಗೆ ಆಲ್ರೆಡಿ ಗೊತ್ತಿದೆ, that is the t power minus 1. Okay, so this is the right answer for this question, that is option D. Now let's move on to the next question. Which one of the following is not correct? Okay, ಏನು ಕೇಳ್ತಾರೆ? which one is not correct? ಕರೆಕ್ಟ್ ಅಲ್ಲ, not correct. First one ನೋಡಿ, dimension formula. Okay, dimensional formula for thermal conductivity K is m power 1 l power 1 t power minus 3 and k power minus 1. ಇದನ್ನ ಫೈಂಡ್ ಮಾಡ್ಬೇಕಂದ್ರೆ ನಾನು ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ. ಸೊ ಫಸ್ಟ್ ಆಪ್ಷನ್ ಎ. ಸೊ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ಫಸ್ಟ್ ಆಪ್ಷನ್ ಇದೆಲ್ಲ, ದಟ್ ಫಸ್ಟ್ ಆಪ್ಷನ್ ಇಸ್ ಬೇಸ್ಡ್ ಆನ್ ಹೀಟ್ ಟ್ರಾನ್ಸ್ಫರ್. ನಮಗೆ ಹೀಟ್ ಟ್ರಾನ್ಸ್ಫರ್ ಅಲ್ಲಿ 3 ಟೈಪ್ಸ್ ಇದೆ, 3 ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್: ಕಂಡಕ್ಷನ್, ಕನ್ವೆಕ್ಷನ್ ಅಂಡ್ ರೇಡಿಯೇಷನ್. ಸೊ ಫಸ್ಟ್ ಒನ್ ಕಂಡಕ್ಷನ್. ಸೊ ಕಂಡಕ್ಷನ್ ಪ್ರಾಸೆಸ್ ಯಾವ ತರ ತಗೊಳುತ್ತೆ ವಿತ್ ರೆಸ್ಪೆಕ್ಟ್ ಟು ಮ್ಯಾಥಮೆಟಿಕಲ್ ಫಾರ್ಮುಲಾ dq divided by dt that is equals to Ka change in temperature divided by length of the conductor. Okay, ನಮಗೆ ಬೇಕಾಗಿರೋದು K. therefore dq divided by dt and x ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ divided by
ಎ ಇಂಟು ಡೆಲ್ಟಾ ಟಿ. ಓಕೆ, ಸೊ ಇದು ಕನ್ವರ್ಷನ್ ಮಾಡಿದ್ಮೇಲೆ, ಸೊ ಡೈಮೆನ್ಷನ್ ಫಾರ್ಮುಲಾ ಫಾರ್ ಕೆ, ಡೈಮೆನ್ಷನ್ ಫಾರ್ಮುಲಾ ಫಾರ್ ಕ್ಯೂ, ಡಿ ಕ್ಯೂ ಇದನ್ನು ಸ್ಮಾಲ್ ಚೇಂಜ್ನ ಎನರ್ಜಿ ತಾನೆ. ಎನರ್ಜಿ ಫಾರ್ಮುಲಾ ಏನು? ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ ಮೈನಸ್ 1 ಸರ್. ಓಕೆ, ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ ಮೈನಸ್ 2 ಆಲ್ಸೋ. ಓಕೆ, ಆ್ಯಂಡ್ ಟಿ ದಟ್ ಈಸ್ ಅ ಟಿ ಪವರ್ 1. ಈ ಕಡೆ ಎಕ್ಸ್ ಅಂತಂದ್ರೆ ದಟ್ ಈಸ್ ಅ ಲೆಂತ್, ದಟ್ ಫೋರ್ ಎಲ್ ಪವರ್ 1. ಇಲ್ಲಿ ಏರಿಯಾ ಅಂದರೆ ಎಲ್ ಪವರ್ 2 ಆ್ಯಂಡ್ ಟೈಮ್, ಐ ಮೀನ್ ಡೆಲ್ಟಾ ಟಿ ಅಂದರೆ ಇಟ್ ಈಸ್ ಅ ಟೆಂಪರೇಚರ್ ನಾಟ್ ಅ ಟೈಮ್. ಓಕೆ, ಸೊ ದಟ್ ಈಸ್ ಕೆ ಪವರ್ 1. ನಾ ಸೊ ಕೆ ಈಸ್ ಈಕ್ವಲ್ಸ್ ಟು ಈ ಕೆ ಮತ್ತು ಈ ಕೆಗೆ ಕನ್ಫ್ಯೂಸ್ ಆಗಬೇಡಿ. ಈ ಕೆ ಪವರ್ 1 ಅಂತ ಬರ್ತಿದ್ದೀವಿ ಅಂತಂದ್ರೆ ದಟ್ ಈಸ್ ಅ ಯೂನಿಟ್ ಆಫ್ ಅ ಟೆಂಪರೇಚರ್, ದಟ್ ಈಸ್ ಅ ಕೆಲ್ವಿನ್. ಓಕೆ, ದಟ್ ಈಸ್ ಅ ಡೈಮೆನ್ಷನ್ ಫಾರ್ಮುಲಾ ಫಾರ್ ಟೆಂಪರೇಚರ್. ಸೊ ಎಂ ಪವರ್ 1 ಏನಾದರೂ ಕ್ಯಾನ್ಸಲ್ ಆಗುತ್ತಾ ನೋಡೋಣ, ಏನಾದ್ರು ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಸೊ ಎಲ್ ಪವರ್ 2 ಎಲ್ ಪವರ್ 2 ಆ್ಯಂಡ್ ಆಗಲ್ಲ, ಸೊ ಮಿಕ್ಕಿದ್ದು ಆಸ್ ಇಟ್ ಇಸ್ ಬರೆಯೋಣ. ಸೊ ಎಂ ಪವರ್ 1 ದಟ್ ಈಸ್ ಎಲ್ ಪವರ್ 1, ಟಿ ಪವರ್ ಇದು ಮೇಲ್ಗಡೆ ಬಂದರೆ ಟಿ ಪವರ್ ಮೈನಸ್ 3 ಆ್ಯಂಡ್ ಕೆ ಪವರ್ ಮೈನಸ್ 1. ಓಕೆ, so this is dimensional formula for thermal conductivity. 1 1 minus 3 1. 1 1 minus 3 1. Yes, it is correct. It is correct. Next one, dimensional formula for potential. Okay, potential is m power 1 2 minus 3 minus 1. No, adunu saita. Okay, so first one clear. Okay, so first one it is clear. Second one noda, that is option B. ಸೊ ಪೊಟೆನ್ಷಿಯಲ್ ಇದನ್ನ ಇ ಎಮ್ ಎಫ್ ಅಂತಲೂ ಕರೀತಾರೆ. ಓಕೆ, ಪೊಟೆನ್ಷಿಯಲ್, ಇ ಎಮ್ ಎಫ್, ಪೊಟೆನ್ಷಿಯಲ್ ಡಿಫರೆನ್ಸ್, ಎವ್ರಿಥಿಂಗ್. ಓಕೆ, ಈ ಮೂರು ಟರ್ಮ್ಸ್ ಏನಿದೆಯಲ್ಲ ಸೇಮ್ ಡೈಮೆನ್ಷನ್ ಫಾರ್ಮುಲಾ ಇರುತ್ತೆ. ಓಕೆ, ಸೊ ಇದನ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರೀತಾರೆ, ವೋಲ್ಟೇಜ್ ಅಂತ ಕರೀತಾರೆ. ಓಕೆ, ವೋಲ್ಟೇಜ್ ಅಂತ ಕರೀತಾರೆ, ಇ ಎಮ್ ಎಫ್ ಅಂತಲೂ ಕರೀತಾರೆ. ಡೈಮೆನ್ಷನ್ಸ್ ಆಫ್ ಆಲ್ ದೀಸ್ ತ್ರೀ ವಿಲ್ ರಿಮೈನ್ ಸೇಮ್. ಓಕೆ, ನಾವು ಸೊ ಫಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಪೊಟೆನ್ಷಿಯಲ್ ಅಂದ್ರೆ ಏನು? ವರ್ಕ್ ಪರ್, ಓಕೆ, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಬರೀತೀವಿ ಅಕಾರ್ಡಿಂಗ್ ಟು ದ ಡೆಫಿನೇಷನ್. ಇದು ಮ್ಯಾಥಮೆಟಿಕಲ್ ಫಾರ್ಮುಲಾ. ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ ಪ್ರಕಾರ ಬರೆಯಿದ್ರೆ ಸರ್, ಡೈಮೆನ್ಷನ್ ಫಾರ್ಮುಲಾ ಪ್ರಕಾರ ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ. ದೇರ್ ಫೋರ್ ಎಂ ಪವರ್ 1 ಎಲ್ ಪವರ್ 1 ಸಾರಿ ಎಲ್ ಪವರ್ 2 ಟಿ ಪವರ್ ಮೈನಸ್ 2. ಓಕೆ, ಆ್ಯಂಡ್ ಚಾರ್ಜ್ ಎ ಪವರ್ 1 ಟಿ ಪವರ್ ಮೈನಸ್ ಟಿ ಪವರ್ 1. ದೇರ್ ಫೋರ್ ಡೈಮೆನ್ಷನ್ಸ್ ಬರೆಯೋದಾದ್ರೆ ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ ಮೈನಸ್ 3 ಎ ಪವರ್ ಮೈನಸ್ 1. ಓಕೆ, ಆ್ಯಂಡ್ ದಿಸ್ ಈಸ್ ಫಾರ್ ಪೊಟೆನ್ಷಿಯಲ್ ಅಥವಾ ಇ ಎಮ್ ಎಫ್. ದಿಸ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, voltage, potential, potential difference and EMF, all three will have a same dimension formula. Check ಮಾಡೋಣ. 1 2 minus 3 1, 1 2 minus 3 minus 1, minus 1 ಇದೆ. Yes, see this is also right. ಮಿಕ್ಕಿದ ಯಾವುದು? Dimensional formula for permeability of a free space 1 1 minus 2 minus 2, 1 1 minus 2 minus 2. ಎಲ್ಲಿ ಫೈಂಡ್ ಮಾಡಿದ್ವಿ? ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಟು ದ ಪರ್ಮಿಬಿಲಿಟಿ ಅಲ್ಲಿ ಕಂಡಿಡಿದ್ವಿ. ಓಕೆ, 1 1 minus 2 minus 2, 1 1 1 1 1 1 minus 2 minus 2 ಅಂದ್ರೆ ಇದು ಸಹಿತ ಕರೆಕ್ಟ್. ಓಕೆ, ಸೊ ಈ ಸ್ಟೇಟ್ಮೆಂಟ್ ಸಹಿತ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಸಿ ಏನಿದೆಯಲ್ಲ ಅದು ಸಹಿತ ಕರೆಕ್ಟ್. ಆಪ್ಷನ್ ಸಿ, ಸೊ ಆಪ್ಷನ್ ಸಿ ಏನಿದೆ? ಪರ್ಮಿಬಿಲಿಟಿ ಎಂ ಪವರ್ 1 ಎಲ್ ಪವರ್ 1 ಟಿ ಪವರ್ ಮೈನಸ್ 2 ಅಂಡ್ ಎ ಪವರ್ ಮೈನಸ್ 2. ಓಕೆ, so that is also correct. 1 1 minus 2 minus 2. So this is also correct, means last one wrong ಅಂತ ಅರ್ಥ. ಓಕೆ, ಡೈರೆಕ್ಟ್ ಆಗಿ ಎಲಿಮಿನೇಷನ್ ಮಾಡ್ಬೋದು. ದಟ್ ಈಸ್ ಆಪ್ಷನ್ ಡಿ. ಸರ್ ಬಟ್ ನಮ್ಗೆ ಗೊತ್ತಿಲ್ಲಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಯಾವ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಡಿ ಅಂತ ಹಾಕ್ತೀನಿ ಇಲ್ಲಿ. ಓಕೆ, ಇದಿರಲಿ, ಇಲ್ಲಿ ಬರೀತೀನಿ ಆಪ್ಷನ್ ಡಿ. ಸೊ ನಿಮಗೆ ಆರ್ ಸಿ ಸರ್ಕ್ಯೂಟ್ ಅಲ್ಲಿ RC is equals to time ಅಂತ ಬರುತ್ತೆ. Therefore, dimension of these two product, that is the resistance and capacitance, that is dimension of RC, that is a T power 1. So T power 1 ಬರಬೇಕು, ಬಟ್ ಇಲ್ಲಿ ನಮಗಿರೋದು T power minus 1 ಇದೆ. Therefore, it is wrong. So incorrect ಅಂದ್ರೆ option D is the right answer. Okay, now let's move on to the next question. The dimensional formula for physical quantity is m power a b l power b t power c, then that physical quantity is ಅಂದ್ರೆ ಜಸ್ಟ್ ನಾವು ಕಂಪೇರ್ ಮಾಡ್ಕೋಬೇಕು. ಓಕೆ, ಒಂದು ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ ಇನ್ ಟರ್ಮ್ಸ್ ಆಫ್ ಎಂ ಪವರ್ ಎ ಎಲ್ ಪವರ್ ಬಿ ಟಿ ಪವರ್ ಸಿ ಅಂತೇಳಿ. ಆ ಎ ಬಿ ಸಿ ವ್ಯಾಲ್ಯೂ ಸೇಮ್ ಆಗಿದ್ರೆ ಆ ಫಿಸಿಕಲ್ ಕ್ವಾಂಟಿಟಿನೇ ಕರೆಕ್ಟು ಅಂತ ಅರ್ಥ. ಸೊ ಫಸ್ಟ್ ಫಿಸಿಕಲ್ ಕ್ವಾಂಟಿಟಿ ನೋಡಿ, ಫಸ್ಟ್ ಒನ್ ಆಪ್ಷನ್ ಎ. ಆಪ್ಷನ್ ಎ ನ ಕನ್ಸಿಡರ್ ಮಾಡ್ಕೋತೀನಿ. ಆಪ್ಷನ್ ಎ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಯ್ತು ಅನ್ಸುತ್ತೆ, ಕಮ್ಮಿ ಮಾಡೋಣ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಯಾವ ತರ ಬರೀತೀರಾ ಸರ್? ಫೋರ್ಸ್ ಇಂಟು ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ತೀನಿ. ಫೋರ್ಸ್ ಇಸ್ ಈಕ್ವಲ್ಸ್ ಟು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇಂಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಸ್ಪ್ರಿಂಗ್. ಓಕೆ, ನಮಗೆ ಇಲ್ಲಿ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಬೇಕು. ದೇರ್ ಫೋರ್ ಕೆ
is equals to f divided by x. Dimensional formula for f, m power 1 l power 1 t power minus 2. Okay, and x andre l power 1. So l power 1 l power 1 gone. ಮಿಕ್ಕಿದೇನು? So dimension of a spring constant that is equals to m power 1 l power 0 t power minus 2. ಇವಾಗ ಕೊಟ್ಟಿರುವಂತ ಡೇಟಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಏನು ಕೊಟ್ಟಿದ್ದಾರೆ ಅದು? m power a l power b t power c. ಓಕೆ, ಆ್ಯಂಡ್ ಕಂಪೇರ್ ಮಾಡಿ ಎರಡನ್ನ. ಎ ಪ್ಲೇಸ್ ಅಲ್ಲಿ 1 ಇದೆ, ಬಿ ಪ್ಲೇಸ್ ಅಲ್ಲಿ 0 ಇದೆ, ಸಿ ಪ್ಲೇಸ್ ಅಲ್ಲಿ -2 ಇದೆ. ಈ ವ್ಯಾಲ್ಯೂ ಇದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ. ಎ ಪವರ್ ಅಲ್ಲಿ ಎ ಪ್ಲೇಸ್ ಅಲ್ಲಿ 1 ಇದೆ. ಓಕೆ, ಬಿ ಪ್ಲೇಸ್ ಅಲ್ಲಿ 0, ದೇರ್ಫೋರ್ ಇಟ್ ಇಸ್ ರಾಂಗ್. ಸಿ ಪ್ಲೇಸ್ ಅಲ್ಲಿ -2 ಇದೆ, ಇದು ಕರೆಕ್ಟ್. ಬಟ್ ಯಾವ್ದಾದ್ರು ಒಂದು ರಾಂಗ್ ಅಂದ್ರೆ ಅದು ಎಂಟೈರ್ ಡೈಮೆನ್ಷನಲ್ ಫಾರ್ಮುಲಾ ರಾಂಗ್ ಅಂತ ಅರ್ಥ. ಸೊ ಇದಲ್ಲ, ಫಿಸಿಕಲ್ ಕ್ವಾಂಟಿಟಿ ಇದಲ್ಲ. ನೆಕ್ಸ್ಟ್ ಒನ್. ಓಕೆ, ಅರೆ ನೆಕ್ಸ್ಟ್ ಒನ್, ಆಪ್ಷನ್ ಬಿ. ಆಪ್ಷನ್ ಬಿ ನೋಡಿ, ಸರ್ಫೇಸ್ ಟೆನ್ಷನ್ ಎಸ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಪರ್ ಯೂನಿಟ್ ಲೆಂತ್. ಸೊ ಸೇಮ್ ಡೈಮೆನ್ಷನ್ ಫಾರ್ಮುಲಾ ಬರ್ತಾ, ಫೋರ್ಸ್ ಪರ್ ಯೂನಿಟ್ ಲೆಂತ್. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ m power 1 l power 0 t power -2. ಕಂಪೇರ್ ಮಾಡಿ ಇದನ್ನ, ಸೇಮ್ ಆಸ್ ಇಟ್ ಇಸ್. ಯಾವುದಕ್ಕೆ? m power a l power b t power c. ಕಂಪೇರ್ ಮಾಡಿ ಎರಡನ್ನ. ಸೊ a is equals to 1, b is equals to 0 and c is equals to -2. ಓಕೆ, ಸೊ ಕಂಪೇರ್ ಮಾಡಿ, ಅದು ಇದು ಮ್ಯಾಚ್ ಆಗುತ್ತಾ? a power 1 ಓಕೆ, b power 0 ಇದು ರಾಂಗ್, c power -2 ಇದು ರೈಟ್. ಸೊ ಸ್ಟಿಲ್ ಯಾವ್ದಾದ್ರು ಒಂದು ರಾಂಗ್ ಇದ್ರೆ ಅದು ರಾಂಗೇ. ಓಕೆ, ತಪ್ಪೇ ಆ ತರ. ನೆಕ್ಸ್ಟ್ ಒನ್ ಸಿ ಆಪ್ಷನ್. ಓಕೆ, ಸಿ ಆಪ್ಷನ್ ಏನು? ಫೋರ್ಸ್ ಡೈರೆಕ್ಟ್ ಆಗಿ ಬರಿಬಹುದು. ಸೊ m power 1 l power 2 t power -2. ಓಕೆ, ಸೊ ಕಂಪೇರ್ ಮಾಡಿದ್ರೆ ಯಾವುದಕ್ಕೆ? ಗಿವನ್ ಇಕ್ವೇಶನ್ಗೆ m power a l power b t power c. ಸೊ ಎರಡನ್ನ ಕಂಪೇರ್ ಮಾಡಿದ್ರೆ a is equals to 1, b is equals to 2 and c is equals to -2. ಓಕೆ, ಚೆಕ್ ಮಾಡೋಣ. ಸೊ a is equals to 1, ಓಕೆ, b is equals to 2 ಇಲ್ಲ, c is equals to -2 ಇದೂ ಇಲ್ಲ. ಓಕೆ, ಲಾಸ್ಟ್ ಒನ್ ಯಾವುದು? ಲಾಸ್ಟ್ ಒನ್ ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ ಕರೆಕ್ಟ್ ಅಂತ ಅರ್ಥ. ಚೆಕ್ ಮಾಡೋಣ. ಯಾವುದು? ಆಂಗ್ಯುಲರ್ ಫ್ರೀಕ್ವೆನ್ಸಿ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಯಾವ ತರ ಬರೀತೀವಿ ಸರ್? ಆಂಗ್ಯುಲರ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಆಂಗ್ಯುಲರ್ ವೆಲಾಸಿಟಿ ತರನೇ ಇರುತ್ತೆ ಇನ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಓಕೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಫ್ರೀಕ್ವೆನ್ಸಿ ಮತ್ತೆ ಆಂಗ್ಯುಲರ್ ವೆಲಾಸಿಟಿ ಸೇಮ್ ಇರುತ್ತೆ. ಅದು ಡೈರೆಕ್ಟ್ ಆಗಿ ಫ್ರೀಕ್ವೆನ್ಸಿ ಕನ್ಸಿಡರ್ ಮಾಡ್ಕೊಂಡ್ರು ಫ್ರೀಕ್ವೆನ್ಸಿ ಯಾವ ತರ ಬರೀತೀರಾ? f is equals to 1 over t. So dimensional formula for this t power -1. Therefore a is equals to 0, b is equals to 0 and c is equals to -1 ಆಗುತ್ತೆ. ಸೊ ಬಟ್ ಇಲ್ಲಿ ಅದೇ ತರ ಟ್ರೈ ಮಾಡೋಣ. 2π ಡಿವೈಡೆಡ್ ಬೈ ಟಿ. ಇದಾದ್ರೂ ಯೂಸ್ ಮಾಡಿ, ಇದಾದ್ರೂ ಯೂಸ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡಿ. ಸೊ 2π ಅನ್ನೋದು ಕಾನ್ಸ್ಟೆಂಟ್, ಇಗ್ನೋರ್ ಇಟ್. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಟೈಮ್ ದಟ್ ಈಸ್ t ಪವರ್ 1. ಅದನ್ನ ಮೇಲ್ಗಡೆ ತಂದ್ರೆ t ಪವರ್ -1. ಸೊ ಫೈನಲ್ ಆಗಿ ನಾವು ಹೇಳೋದು ಕಂಪೇರ್ ಮಾಡಿದ್ರೆ ಓಕೆ, m ಪವರ್ a b l ಪವರ್ b and t ಪವರ್ c ನ ಯೂಸ್ ಮಾಡಿದ್ರೆ a is equals to -1, b is equals to ಅರೆ a ವ್ಯಾಲ್ಯೂ ಇಲ್ಲೇ ಇಲ್ಲಲ್ಲ, ಮಾಸೇ ಇಲ್ಲ, ಎಲ್ಲಿಂದ -1 ಬರುತ್ತೆ. ಸೊ b ವ್ಯಾಲ್ಯೂ ದಟ್ ಈಸ್ ಆಲ್ಸೋ 0, c ವ್ಯಾಲ್ಯೂ ದಟ್ ಈಸ್ ಅ -1. ಸೊ ಕಂಪೇರ್ ಮಾಡಿ. a is equals to 0, yes sir. b is equals to 0, yes sir. c is equals to -1. Therefore right answer for this option D, that is correct. Option D ಅಂತ ಹೇಳಿದ್ನಲ್ಲ. Yeah. Now let's move on to the next question. If C the capacitance and V be the electric potential, the dimensional formula of a CV square is. So this question is based on okay, capacitance. Okay, electric potential and capacitance topic in there. Specifically ಹೇಳಬೇಕಂದ್ರೆ this question is from capacitance part. So ಇಲ್ಲಿ CV square ಕೊಟ್ಟಿರೋದ್ರಿಂದ we have one concept called energy stored in the capacitor. So energy stored in the capacitor ಅಂತ ಹೇಳಬೇಕಾದ್ರೆ okay, so that is given by A is equals to of CV square. Okay, so rearrange ಮಾಡಿದ್ರೆ ಏನು ಬರುತ್ತೆ ಸರ್? 2E that is equals to CV square. ಸೊ ನನಗೆ CV ಸ್ಕ್ವೇರ್ದು ಡೈಮೆನ್ಷನಲ್ ಫಾರ್ಮುಲಾ ಬೇಕು ಅಂದ್ರೆ 2 ಅನ್ನೋದು ಕಾನ್ಸ್ಟೆಂಟ್, ಡೈಮೆನ್ಷನಲ್ ಫಾರ್ಮುಲಾ ಇಲ್ಲ. E ಅಂದ್ರೆ ಎನರ್ಜಿ, therefore m power 1 l power 2 t power -2. ಇಷ್ಟ ಸಿಂಪಲ್. ಸೊ 1 2 -1 1 2 a ಅಲ್ಲಿ ಕೊಟ್ಟಿದಾರಲ್ಲ, a ಇಲ್ಲೇ ಇಲ್ಲ ಇಲ್ಲಿ, therefore you can write it as a okay, a ಇಲ್ಲೇ ಇಲ್ಲ, therefore a power 0 ಅಂತಾನೂ ಬರಿಬಹುದು. ಇಲ್ಲ ಅಂತಂದ್ರೆ a power 0 ಅಂತ ಬರಿಬಹುದು. 1 2 -1 0 1 2 ಏನು ಇಲ್ಲ ಅಂದ್ರೆ 1 ಅಂತಾರ. ಓಕೆ, 1 2 -1 ಓಕೆ, 1 2 -2 0. ಆಪ್ಷನ್ ಎ ಇಸ್ ದ ಕರೆಕ್ಟ್.
1 ಇದು ರಾಂಗ್, ಅಲ್ಲಿ 2 ಇದೆ, ಇದು ರಾಂಗ್, m0 ಇದೆ, ಸೊ m ಇಲ್ಲಿ l power 3 ಇದೆ, ಇದು ರಾಂಗ್. So therefore right answer for this question, that is option A. Now let's move on to the next question. The dimensions of a resistance are same as those of where h is the Planck's constant, E is the charge. Okay, so Planck's constant first ಬರ್ಕೋಣ. So first resistance ಬರೆಯೋಣ. Okay, so resistance is given by, okay, so first Ohm's law, ಯಾಕಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಕೆಲವು ಸ್ಟೂಡೆಂಟ್ಸ್ ಗೊತ್ತಾಗಲ್ಲ. ಓಕೆ, ಸೊ ಫಸ್ಟ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಇಸ್ ಈಕ್ವಲ್ಸ್ ಟು ಐ ಆರ್. ಫಸ್ಟ್ ಒನ್ ನಮಗೆ ಆರ್ ಟರ್ಮಲ್ಲಿ ಬೇಕು. ಸೊ ಆರ್ ಇಸ್ ಈಕ್ವಲ್ಸ್ ಟು ವಿ ಬೈ ಐ. ಕರೆಕ್ಟಾ? ವಾಟ್ ಇಸ್ ದಿಸ್ ವಿ? ಪೊಟೆನ್ಷಿಯಲ್. ಐ ಇಟ್ ಇಸ್ ದ ಕರೆಂಟ್. ಓಕೆ, ನೌ ಸೊ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ವಿ, that is nothing but work per unit charge, and I. So resistance that is equals to, ಆಲ್ರೆಡಿ ನಮಗೆ ಸರ್ ಇಷ್ಟು ಬೇಡ, ನಮ್ಮ ಆಲ್ರೆಡಿ ಫೈಂಡ್ ಮಾಡಿದೀವಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಯೂಸ್ ಮಾಡ್ಕೋಣ. ಏನಿದೆ ವಿ 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 1 2 -2. ಓಕೆ, ನೋಡೋಣ. 1 2 -3 -1 1 2 -3 -1. ಓಕೆ, 1 2 1 2 -3 -1. ಕರೆಕ್ಟಾ? ಕ್ರಾಸ್ ಚೆಕ್ ಮಾಡೋಣ ಒಂದ್ಸತಿ. 1 2 -3 -1. ಓಕೆ, ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಕ್ತು. ಡೈಮೆನ್ಷನ್ ಫಾರ್ಮುಲಾ ಫಾರ್ ರೆಸಿಸ್ಟೆನ್ಸ್. ಇವಾಗ ಎಚ್. ಓಕೆ, ಎಚ್ ಇದು ಎಚ್ ನೋಡೋಣ. ಎಚ್ 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 1 2 -1 1 2 1 1 2 -1. ಓಕೆ, ಅಂಡ್ ನೆಕ್ಸ್ಟ್ ಒನ್ ಯಾವುದು? ಇ, ಚಾರ್ಜ್. ಇ ಅಂದ್ರೆ ಚಾರ್ಜ್, ಚಾರ್ಜ್ ಆನ್ ಎಲೆಕ್ಟ್ರಾನ್ ಆರ್ ಚಾರ್ಜ್ ಆನ್ ಪ್ರೋಟಾನ್. ಓಕೆ, ಪ್ಲಸ್ ಇದ್ರೆ ಪ್ರೋಟಾನ್, ನೆಗೆಟಿವ್ ಇದ್ರೆ ಎಲೆಕ್ಟ್ರಾನ್. ಸೊ ದಟ್ ಈಸ್ a power 1 t power 1. ಓಕೆ, ನಾವು ಕಂಪೇರ್ ಮಾಡಿ, ಇದು ಎಲ್ಲಾನು ನಮಗೆ h ಬೈ ಇ ಅಲ್ಲಿದೆ, ಅಂದ್ರೆ ರೇಷಿಯೋ ಡಿವಿಷನ್ ಫಾರ್ಮ್ ಅಲ್ಲಿ ಇದೆ. ನೀವು ನೋಡಿ, m power 1 l power 2 t power -3 a power -1 ಇದೆ. ಸೊ m power 1 ಮತ್ತೆ l power 2 ಅಲ್ಲಿ ಯಾವುದೇ ತರ ಚೇಂಜ್ ಇಲ್ಲ, ಬಟ್ t ಮತ್ತೆ a ಅಲ್ಲಿ ಮಾತ್ರ ಚೇಂಜ್ ಇದೆ. ದೇರ್ ಫೋರ್ ನಾನೇನ್ ಮಾಡ್ತೀನಿ, ಇದನ್ನ ಸ್ಕ್ವೇರ್ ಮಾಡ್ಬೇಕಂದ್ರೆ ಇದನ್ನ ಸ್ಕ್ವೇರ್ ಮಾಡಿದ್ರೆ ಈ ವ್ಯಾಲ್ಯೂಸ್ ಬರುತ್ತಾ? ಎಸ್ ಸರ್, ಬರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಇ ಸ್ಕ್ವೇರ್ ಅಥವಾ ಕ್ಯೂ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು a power 2 t power 2. ಓಕೆ, ಸೊ ಇವಾಗ ನಾನೇನ್ ಮಾಡ್ಬೋದು? h ಡಿವೈಡೆಡ್ ಬೈ ಇ ಸ್ಕ್ವೇರ್ ಮಾಡ್ಬೋದು. ಎಸ್ ಸರ್, ವಾಟ್ ಈಸ್ ದ h ವ್ಯಾಲ್ಯೂ? ಸರ್ m power 1 l power 2 t power -1 divided by what is e square? ಸರ್ a power 2 t power 2. ಓಕೆ, ಸೊ ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿ, m power 1 l power 2 t power -1 ಇದೆ, t power plus 2 ಮೇಲೆ ಹೋದ್ರೆ ಮೈನಸ್ ಆಗುತ್ತೆ, t power -3 a power -2. ಓಕೆ, ಸೊ ದಿಸ್ ಇಸ್ h ಡಿವೈಡೆಡ್ ಬೈ ಇ ಸ್ಕ್ವೇರ್. ಸೇಮ್ ಇದೆನಾ? ಸ್ವಲ್ಪ ಕಂಪೇರ್ ಮಾಡಿ. m power 1 l power 2 t power -3 a power -2. -2 ಬರ್ಬೇಕಲ್ಲ ರೆಸಿಸ್ಟೆನ್ಸ್. ಇಲ್ಲಿ ಕರೆಂಟ್ ಇದೆ ಬಿಟ್ಟಿದ್ವಿ. ಓಕೆ, ಇಲ್ಲಿ ಕರೆಂಟ್ ಇದೆ ಬಿಟ್ಟಿದ್ವಿ, ಎಲ್ಲೇ ಇಲ್ಲಿ. ಸೊ ದಟ್ ಈಸ್ m power 1 l power 2 t power -3 a power -1. ಇಲ್ಲಿ ಕರೆಂಟ್ ಇದೇನು? a power 1 ತಾನೆ, ಮೇಲೆ ಹೋದ್ರೆ ಪವರ್ 2 ಆಗುತ್ತೆ. ಇವಾಗ ಮ್ಯಾಚಾ? ಇದು ಮೇಲ್ಗಡೆ ಹೋದ್ರೆ m power, ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇದು ಪವರ್ 2 ಬರುತ್ತೆ. ಓಕೆ, ಸೊ ದಿಸ್ ಇಸ್ ಪವರ್ 2. ಸೊ m power 1 l power 2 t power -3 a power -2. ಸೊ h ಡಿವೈಡೆಡ್ ಬೈ ಇ ಸ್ಕ್ವೇರ್ ಗೆ ಕರೆಕ್ಟ್ ಆನ್ಸರ್. h square ಇಲ್ಲಿ h divided by e square. Yes, option C is the right answer. Option C is the right answer. Okay, now let's move on to the next question. The number of significant figures in the numbers 4.8000 into 10 power 4 and 48000.50 are respectively. ಇಲ್ಲಿ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ 5 and 6, ಆಪ್ಷನ್ ಬಿ 5 and 7, ಆಪ್ಷನ್ ಸಿ 2 and 7, ಆಪ್ಷನ್ ಡಿ 2 and 6. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ನ ಐಡೆಂಟಿಫೈ ಮಾಡಬೇಕಂದ್ರೆ ನಮಗೆ ರೂಲ್ಸ್ ಬೇಕು. ಯಾವ ರೂಲ್? ಸೊ ನಿಮಗೆ ಟೋಟಲ್ ಆಗಿ 5 ರೂಲ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್. ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನಾವು ಇಲ್ಲಿ ನೋಡಿ, ಒನ್ ಆಫ್ ದ ಇಂಪಾರ್ಟೆಂಟ್ ರೂಲ್, ಎಕ್ಸ್ಪೋನೆಂಟ್ಸ್ ಅಲ್ಲಿದ್ರೆ ಅದು ಸಿಗ್ನಿಫಿಕೆಂಟ್ ಆಗಲ್ಲ, ಕ್ಯಾನ್ ನೆವರ್ ಬಿ ಸಿಗ್ನಿಫಿಕೆಂಟ್. ದೇರ್ ಫೋರ್ 4.8000 ಪಾಯಿಂಟ್ ಆದ್ಮೇಲೆ ನಿಮಗೆ 8 ಆದ್ಮೇಲೆ ಝೀರೋಸ್ ಇದ್ರೆ ಅದು ಸಿಗ್ನಿಫಿಕೆಂಟ್. ಎಷ್ಟಿದೆ ಸರ್? 1 2 3 4 5. ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ದಟ್ ಇಸ್ 5. ಇಲ್ಲಿ ಸರ್ ಇದು ಲೀಡಿಂಗ್ ಝೀರೋಸ್ ಅಲ್ಲ. ಇಲ್ಲಿ ನೋಡಿ 4 8 5 ಮಧ್ಯೆ, ಅಂದ್ರೆ ಯಾವಾಗ ಝೀರೋಸ್ ಲೈಸ್ ಬಿಟ್ವೀನ್ ನಾನ್ ಝೀರೋಸ್ ಇಂಟಿಜರ್ಸ್ ಅಥವಾ ನಾನ್ ಝೀರೋಸ್ ಡಿಜಿಟ್ಸ್, ಅವಾಗ ಏನಾಗುತ್ತೆ, ಮಧ್ಯದಲ್ಲಿರುವಂತಹ ಝೀರೋಸ್ ಸಹಿತ ನಮಗೆ ಸಿಗ್ನಿಫಿಕೆಂಟ್ ಆಗಿರುತ್ತೆ. ದೇರ್ ಫೋರ್
ಆ ಝೀರೋಸು ಸಹಿತ ನಮಗೆ ಸಿಗ್ನಿಫಿಕೆಂಟೇ. 1 2 3 4 5 6 7. ಸೊ ಸಿಗ್ನಿಫಿಕೆಂಟ್ ಫಿಗರ್ ದಟ್ ಈಸ್ 7. Okay, 5 and 7, that is option B is the right answer. 5 and 7, right answer, that is option B. Okay, now let's move on to the next question. Dimensional formula for the universal gravitational constant G ಬಗ್ಗೆ. Okay, so again this question is from first year, that is the universal law of gravitation. Okay, so law ಪ್ರಕಾರ ನಾವು ಹೇಳೋದೇನು, the force between two point masses ಅಥವಾ the force between two bodies of a mass m1 and m2 is directly proportional and inversely proportional to the square of the distance between them, right? So gravitational force consider ಮಾಡ್ಕೊಂಡ್ರೆ sir F is equals to G m1 m2 divided by r square, correct? So G na find ಮಾಡಬೇಕು. Rearrange this equation. F r square divided by m1 m2, that is equals to F ಏನು dimension formula sir m power 1 l power 1 t power minus 2 r square, that is nothing but length between ಅಥವಾ distance between two point masses ಅಥವಾ mass l power 2 divided by mass 1, that is m power 1, mass 2, that is m power 1. so m power 1 get cancel. so g ಏನಾಗುತ್ತೆ, ಸೊ m power ಮೇಲೆ ಬಂದ್ರೆ m power minus 1 ಆಗುತ್ತೆ. ಓಕೆ, ಇಲ್ಲಿ l power 1, ಇಲ್ಲಿ l power 2 ಏನಾಗುತ್ತೆ, l power 3 ಆಗುತ್ತೆ, t power minus 2. Okay, so this is universal gravitational constant dimensional formula. Okay, so it's simple, easy ಆಗಿರುತ್ತೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಷ್ಟೇ. so m power minus 1, okay, l power 2 ಇಲ್ಲ. next one m power 0, ಎಲ್ಲ 0 ಇದೆ. dimensional constant ಅಂದ್ರೆ ಎಲ್ಲಾನು 0 ಅನ್ಕೋತಾರೆ, no. m power minus 1, l power 3, t power minus 2, yes, it is correct. m power 1, okay, l power 3, okay, t power minus 1 ಇದೆ, it is wrong. Therefore right answer for this question, that is option C is the right answer. Okay, now let's move on to the next question, that is the dimensional formula for a impulse. Impulse ಅಂದ್ರೇನು, it is the large force acting in a short interval of a time ನೇ ನಾವು impulse ಅಂತ ಕರಿತೀವಿ. ಆಲ್ರೆಡಿ ನಾವು ಡಿರೈವ್ ಮಾಡಿದ್ವಿ, still but ಇನ್ನೊಂದು ಸತಿ ಡಿರೈವ್ ಮಾಡೋಣ. so impulse by the definition you can write it as a f cross delta t and change in momentum ಸಹಿತ ನಾವು ಬರೀಬಹುದು. ಓಕೆ, ಚೇಂಜ್ ಇನ್ ಮೊಮೆಂಟಮ್ ಸಹಿತ ಬರೀಬಹುದು, ಲೀನಿಯರ್ ಮೊಮೆಂಟಮ್. ಸೊ ನಮಗೆ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಇಂಪಲ್ಸ್ ಬೇಕು. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್ m power 1, l power 1, t power minus 2 and change in time, short interval of time andre dimension of a time, that is a t power 1. so dimensional formula for impulse, that is equals to m power 1, l power 1, t power minus 1. so this is dimensional formula of impulse. Okay, dimensional formula of impulse, dimensional formula of impulse ನೋಡ, 1 1 minus 1 1 1 minus 1, okay, correct ಇದೆ. 1 minus 1 wrong, m minus 1 wrong, m power 1, okay, l power minus 1 wrong. so right answer for this question, that is option E. Okay, now let's move on to the next question. The physical quantity having the dimensions m power minus 1, l power minus 3, t power 3, a power 2. Okay, now ಇವಾಗ ರೆಸಿಸ್ಟೆನ್ಸ್ ಆಲ್ರೆಡಿ ಫೈಂಡ್ ಮಾಡಿದ್ರಿಂದ ಫಸ್ಟ್ ಬರ್ಕೋಣ. ಓಕೆ, resistance. so resistance ಎಲ್ಲಿದೆ, ಓ ಫುಲ್ ಮೇಲೆ ಹೋಗ್ಬಿಟ್ಟಿದೆ. ರೆಸಿಸ್ಟೆನ್ಸ್ ಎಲ್ಲೋ ಫೈಂಡ್ ಮಾಡೋದಲ್ಲ, ವಿ 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 ಹಾ ಇಲ್ಲಿದೆ ನೋಡಿ. 1 2 minus 3 minus 2, 1 2 minus 3 minus 2, 1 2 minus 3 minus 2, 1 2 minus 3 minus 2. ಓಕೆ, ಮ್ಯಾಚ್ ಆಗ್ತಿದೆನಾ? ಮ್ಯಾಚ್ ಆಗ್ತಿಲ್ಲ. l power 2, t minus 3, a power 2, ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್. ಓಕೆ ಫೈನ್, ನೋ ಪ್ರಾಬ್ಲಮ್. ರೆಸಿಸ್ಟಿವಿಟಿ ಅಂದ್ರೇನು? ಅಕಾರ್ಡಿಂಗ್ ಟು ದ ಫಾರ್ಮುಲಾ, ರೆಸಿಸ್ಟೆನ್ಸ್ ಫಾರ್ಮುಲಾ ವಿತ್ ರೆಸ್ಪೆಕ್ಟ್ ಟು ರೆಸಿಸ್ಟೆನ್ಸ್ ಏನ್ ಬರುತ್ತೆ ಸರ್? ರೆಸಿಸ್ಟೆನ್ಸ್ ಇಟ್ ಇಸ್ ಗಿವೆನ್ ಬೈ ರೋ ಎಲ್ ಡಿವೈಡೆಡ್ ಬೈ ಎ. ಓಕೆ, ನನಗೆ ರೆಸಿಸ್ಟಿವಿಟಿ ಬೇಕು, ದಟ್ ಇಸ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ದ ಮೆಟೀರಿಯಲ್. ಸೊ ಆರ್ ಎ ಡಿವೈಡೆಡ್ ಬೈ ಎಲ್. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಆರ್ ಏನು ರೆಸಿಸ್ಟೆನ್ಸ್, ದಟ್ ಇಸ್ m power 1, l power 2, t power minus 3, a power minus 2 ಅಂಡ್ ಏರಿಯಾ ಅಂತ ಹೇಳಿದಾಗ l power 2 ಡಿವೈಡೆಡ್ ಬೈ ಲೆಂತ್ ಅಂತ ಹೇಳಿದಾಗ l power 1. ಓಕೆ ಸರ್, ಇಲ್ಲಿ l power 1, ಇಲ್ಲಿ l power 1 ನೋಡಿತು. ಸೊ ಫೈನಲ್ ಆಗಿ ನಾವು ಬರೆಯೋದೇನು ಸರ್? m power 1 ಬರಿಬೋದು, l power 3 ಬರಿಬೋದು. ಹೇಗೆ? ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಅಂಡ್ t power minus 3 ಬರಿಬೋದು, a power minus 2 ಬರಿಬೋದು. ಕಂಪೇರ್ ಮಾಡಿ ಮತ್ತೆ ಇವಾಗ ಯಾವುದು ರೆಸಿಸ್ಟಿವಿಟಿಗೆ.
m ಪವರ್ ಮೈನಸ್ 1 ಇದೆ, ಇಲ್ಲಿ ಪ್ಲಸ್ 1 ಇದೆ. l ಪವರ್ ಮೈನಸ್ 3 ಇದೆ, ಇಲ್ಲಿ ಪ್ಲಸ್ ಇದೆ. ಇಲ್ಲಿ t ಪವರ್ 3 ಇದೆ, ಇಲ್ಲಿ t ಪವರ್ ಮೈನಸ್ 3 ಇದೆ. ಇಲ್ಲಿ a ಪವರ್ 2 ಇದೆ, ಇಲ್ಲಿ a ಪವರ್ ಮೈನಸ್ 2 ಇದೆ. ಅಂದ್ರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಏನು? ಕಂಡಕ್ಟಿವಿಟಿ, ರೈಟ್? ಸೊ ರೆಸಿಪ್ರೋಕಲ್ ಆಫ್ ಕಂಡಕ್ಟಿವಿಟಿ, that is a resistivity. So conductivity, that is nothing but resistivity, reciprocal. So 1 divided by m power 1, l power 3, t power minus 3, a power minus 2. ಮೇಲ್ಗಡೆ ತಂದ್ರೆ ಏನಾಗುತ್ತೆ? m power minus 1, l power minus 3, t power plus 3, a power plus 2. ಮ್ಯಾಚ್ ಆಗುತ್ತಾ? ಎಸ್, ಡೆಫಿನೆಟ್ಲಿ ಆಗಲೇಬೇಕು. m power minus 1, l power minus 3, t power plus 3, a power plus 2. Yes. Option C is the right answer. And what about this electromotive force, EMF? ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೆ, ಅದನ್ನು ಸಹಿತ ಬರೆಯೋಣ. ಯಾಕೆ? ಓಕೆ, ಎಲ್ಲಿದೆ? ವಿ 1 2 minus 3 minus 1, 1 2 minus 3 minus 1. Okay, so that is 1 2 minus 3 minus 1. ಓಕೆ, ಸೊ ಮ್ಯಾಚ್ ಆಗುತ್ತಾ? ಇಲ್ಲ. ಮತ್ತೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋಣ. 1 2 minus 3 minus 1. Yes. So match ಆಗ್ತಿಲ್ಲ. That is options is the right answer. Okay. Now let's move on to the next question. The unit of a Stephen's constant is, again this question is from transfer of heat, method of a transfer of heat. ಇದರ ಮೇಲೆ ಇರೋದು. Okay. Now so first according to the Newton's law, okay, law ಪ್ರಕಾರ, sorry Newton's ಅಲ್ಲ, Stephen's law ಪ್ರಕಾರ, so P is equals to sigma area T power 4, where P is the energy radiated per unit time. Andre energy radiated per unit time andre that is nothing but a power, and a sigma, it is the Stephen's constant. A area, T, that is the temperature. Okay, now ನಮಗೆ ಬೇಕಾಗಿರೋದು Stephen's constant, that is sigma. So P divided by A T power 4. ಇಲ್ಲಿ ಯೂನಿಟ್ ಆಫ್ Stephen's constant ಬೇಕು. ಯೂನಿಟ್ ಆಫ್ Stephen's constant, ಪವರ್ ಏನು ಬರುತ್ತೆ? ವಾಟ್. ಏರಿಯಾದು ಮೀಟರ್ ಸ್ಕ್ವೇರ್, ಟೆಂಪರೇಚರ್ದು ಕೆಲ್ವಿನ್ ಪವರ್ 4. ಸೊ ವಾಟ್ ಪರ್ ಮೀಟರ್ ಸ್ಕ್ವೇರ್ ಪರ್ ಕೆಲ್ವಿನ್ ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ದ SI ಯೂನಿಟ್ ಆಫ್ Stephen's constant. ಎಲ್ಲಿ ಬರುತ್ತೆ? ವಾಟ್ ಪರ್ ಮೀಟರ್ ಸ್ಕ್ವೇರ್ ಪರ್ ಕೆಲ್ವಿನ್, ವಾಟ್ ಪರ್ ಮೀಟರ್ ಸ್ಕ್ವೇರ್ ಪರ್ ಕೆಲ್ವಿನ್, ದಟ್ ಈಸ್ ಆಪ್ಷನ್ ಸಿ. ಓಕೆ, ಲಾಸ್ಟ್ ಕ್ವಶನ್ ಆಫ್ ದ ಸೆಷನ್. The dimensional formula for activity of a radioactive substance. This question is from nuclei, atoms and in nuclei. Okay, nuclear physics in the question ಇದೆ. So ಇಲ್ಲಿ ಕೇಳ್ತಿರೋದೇನು? activity. So activity is given by minus dn divided by dt. n, it is the number. Okay, so t ಅನ್ನೋದು time. Dimensional formula of this activity of a radioactive substance, it is ಇದು ರೇಡಿಯಾಕ್ಟಿವ್ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ನೆಗೆಟಿವ್ ಸೈನ್ ಯಾವುದಕ್ಕೂ ಯೂಸ್ ಆಗಲ್ಲ. ಜಸ್ಟ್ ವಿ ಹ್ಯಾವ್ ಟು ಸಿ ದ ಡೈಮೆನ್ಷನ್ಸ್. ಸೊ ಇದು ನಂಬರ್ ಆಗಿರೋದ್ರಿಂದ ಡೈಮೆನ್ಷನ್ ಲೆಸ್, ಮಿಕ್ಕಿದ್ದು ಟಿ ಪವರ್ 1. ಮೇಲ್ಗಡೆ ತಗೊಂಡು ಬಂದ್ರೆ ಏನಾಗುತ್ತೆ? ಸೊ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಆಕ್ಟಿವಿಟಿ, ದಟ್ ಈಸ್ ಈಕ್ವಲ್ಸ್ ಟು ಟಿ ಪವರ್ ಮೈನಸ್ 1. ಓಕೆ, ಟಿ ಪವರ್ ಮೈನಸ್ 1. ಸೊ ಇದನ್ನ ನಾವು ಯಾವ ತರ ಬರೀಬಹುದು ಫರ್ದರ್? ಸೊ ಎ ದಟ್ ಈಸ್ ಈಕ್ವಲ್ಸ್ ಟು ಎಂ ಪವರ್ 0, ಎಲ್ ಪವರ್ 0, ಟಿ ಪವರ್ ಮೈನಸ್ 1 ಅಂತ ಬರೀಬಹುದು. ಸೊ 0 0 ಮೈನಸ್ 1, 0 0 ಇಲ್ಲ, 0 0 ಇಲ್ಲ, 0 0 ಮೈನಸ್ 1 ಇದೆ, 1 ಇದೆ. ಸೊ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಸಿ. ಓಕೆ, ಎಸ್. ಸೊ ನೀವು ಈ ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ನಾನು ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತೇನೆ. ಓಕೆ, ಸೊ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ನೋಟ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ನಿಮಗೆ ಈ ವಿಡಿಯೋ ಕೆಳಗಡೆನೆ ನಿಮ್ಗೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾರೆ. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ ನೋಟ್ಸ್ ಅಂತ ಹೇಳಿ. ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ PDF ಫಾರ್ಮ್ಯಾಟ್ ಅಲ್ಲೇ ನಿಮಗೆ ನೋಟ್ಸ್ ಸಿಗುತ್ತೆ. ಓಕೆ, ರೈಟ್. ಸೊ ನಿಮಗೆ ಕ್ವಶನ್ ಇರುತ್ತೆ, ಸರ್ ಇಷ್ಟು ಮಾಡಿದ್ರೆ ಸಾಕಾ ಅಂತ ಒಂದು ಕ್ವಶನ್ ಇರುತ್ತೆ. ಐ ವಿಲ್ ಸೇ ಡೆಫಿನೆಟ್ಲಿ ಎಸ್, ಇಷ್ಟು ಮಾಡಿದ್ರೆ ಸಾಕು. ಅನಾಲಿಸಿಸ್ ಗೊತ್ತಾಯ್ತು. ಓಕೆ, ನಮಗೆ ಯಾವುದೇ ರೀತಿ ಕ್ವಶನ್ಸ್ ಬಂದ್ರು ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಐ ವಿಲ್ ಗ್ಯಾರಂಟಿ. ಓಕೆ, ಐ ವಿಲ್ ಗಿವ್ ಗ್ಯಾರಂಟಿ. ಸೊ ಇಷ್ಟು ನೀವು ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಪ್ರಾಪರ್ ಆಗಿ ಆನ್ಸರ್ ಮಾಡ್ತೀರಾ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಓಕೆ, ಅದು ಯಾವುದೇ ಆಗಿರ್ಬೋದು. ಓಕೆ, ಅದು KCET ಆಗಿರ್ಬೋದು, ನೀಟ್ ಆಗಿರ್ಬೋದು,
ಇವನ್ ಫಾರ್ ಅ ಬೋರ್ಡ್ಸ್ ಆಲ್ಸೋ ನಿಮಗೆ MCQ ಅಲ್ಲೂ ಕೇಳ್ತಾರೆ ಈ ಥರ ಕ್ವಶನ್ಸ್ನ. ಓಕೆ, ಸೊ ಇದನ್ನು ಇಗ್ನೋರ್ ಮಾಡಬೇಡಿ. ಸೊ ಒಂದ್ಸತಿ ಈ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಓಕೆ, ಬೈ ಹಾರ್ಟ್ ಮಾಡಬೇಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸ್ವಲ್ಪ ನಿಮಗೆ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ನೀವೇ ಮಾಡ್ತೀರಾ ಸ್ಪೀಡಾಗಿ. ಓಕೆ ಸರ್ 1 ಮಿನಿಟಲ್ಲಿ ಸಾಕಾಗುತ್ತಾ, 1 ಮಿನಿಟಲ್ಲಿ ಮಾಡೋಕ್ಕಾಗುತ್ತಾ, ಇಷ್ಟಿಷ್ಟು ಡೆರಿವೇಷನ್ಸ್ ಇದೆಯಲ್ಲ ಅಂತ ನೀವು ಹೇಳ್ತೀರಾ. ಓಕೆ, ಲೆಂತ್ ಇಷ್ಟಿಷ್ಟಿದೆ ಮಾಡೋಕ್ಕಾಗತ್ತಾ ಅಂತ. ಸೊ ಪ್ರಾಕ್ಟೀಸಿಂದ ಎಲ್ಲನೂ ಸಾಧ್ಯ. ಸೊ ಇಲ್ಲಿ ಸ್ವಲ್ಪ ಸ್ಕಿಲ್ಸ್ನ ಯೂಸ್ ಮಾಡಿ. ಸೊ ಡೆಫಿನೆಟ್ ಆಗಿ ವಿತಿನ್ 1 ಮಿನಿಟಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ತಾ ಇದ್ದೀನಿ. ಬಟ್ ನೀವೇ ಸ್ವಂತ ಮಾಡ್ತಾ ಇದ್ರೆ ಅದು ಟೈಮ್ ತುಂಬ ಅಂದರೆ ತುಂಬ ಕಮ್ಮಿ ತೊಗೊಳುತ್ತೆ. ಓಕೆ, ಸೊ ಆ್ಯಂಡ್ ಶಾರ್ಟ್ ಕಟ್ಸ್ ಮತ್ತು ಟ್ರಿಕ್ಸ್ ಅಂತ ಬಂದರೆ ಎಲ್ಲದಕ್ಕೂ ಶಾರ್ಟ್ ಕಟ್ಸ್ ಮತ್ತು ಟ್ರಿಕ್ಸ್ ಇರಲ್ಲ, ಕೆಲವೊಂದಕ್ಕೆ ಮಾತ್ರ ಇರುತ್ತೆ. ನಾನು ಹೇಳಿದಾಗೆ ನಿಮಗೆ ಸ್ವಲ್ಪ ಶಾರ್ಟ್ ಟ್ರಿಕ್ಸ್ ಮತ್ತು ಶಾರ್ಟ್ ಕಟ್ಸ್ನ ಹೇಳ್ಕೊಟ್ಟಲ್ಲ, ಆ ಥರ ಪ್ರತಿಯೊಂದಕ್ಕೆ ಇರಲ್ಲ. 100% ಅಂತೂ ಇರಲ್ಲ. ಮೇ ಬಿ ಒಂದು 20 to 30% ವರೆಗೆ ಶಾರ್ಟ್ ಕಟ್ಸಿಂದ ಯೂಸ್ ಮಾಡ್ಬೋದು. ಓಕೆ, ಸೊ ಶಾರ್ಟ್ ಕಟ್ಸ್ ಮತ್ತು ಟ್ರಿಕ್ಸ್ ಮೇಲೆ ಡಿಪೆಂಡೆಂಟ್ ಆಗಬೇಡಿ. ಡಿಪೆಂಡ್ಸ್ ಆನ್ ಕಾನ್ಸೆಪ್ಟ್ ಕ್ಲಾರಿಟಿ ಅಷ್ಟೇ. ಓಕೆ, ಸೊ ಇವತ್ತಿನ ವಿಡಿಯೋದಿಂದ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಸೊ ಒಳ್ಳೆ ರ್ಯಾಂಕ್ ತೊಗೊಂಡು ಒಳ್ಳೆ ಕಾಲೇಜ್ಗೆ ಜಾಯ್ನ್ ಆಗಿ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.